ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಹಿರಿಯರೇ, ರಹಸ್ಯವಾಗಿರುವಂತಹ ಈ ಕಾರ್ಯಕ್ರಮದ ಪ್ರಾಯೋಜಕರೇ, ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ವಂದಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಈ ಗುಣಗಳು ಉಂಟು ಮಾಡುವಂತಹ ಎಲ್ಲ ರೀತಿಯ ಅನರ್ಥಗಳನ್ನು ಸಹ ನಾವು ನೋಡಿದ್ದೇವೆ. ಹಾಗೆ ನೋಡ್ತಾ 11ನೆಯ ಶ್ಲೋಕದಲ್ಲಿ ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಈ ಶ್ಲೋಕದಲ್ಲಿ ಎಲ್ಲ ದ್ವಾರಗಳಲ್ಲೂ ಆ ಪ್ರಕಾಶ ಅಂದರೆ ಜ್ಞಾನಗ್ರಹಣಕ್ಕೆ ಯೋಗ್ಯವಾದ ಒಂದು ವ್ಯವಸ್ಥೆ. ದ್ವಾರ ಅನ್ನೋದಕ್ಕೆ ಅರ್ಥ ಇಂದ್ರಿಯ ಅಂತ ಹೇಳಿದ್ದೇನೆ. ಯಾಕೆ ಇಂದ್ರಿಯಗಳಿಗೆ ದ್ವಾರ ಅಂತ ಹೇಳ್ತಾರೆ ಅನ್ನೋ ಅಂಶವನ್ನು ನಾನು ಹೇಳಿರಲಿಲ್ಲ, ಅದನ್ನು ಹೇಳಿ ಮತ್ತೆ ಮುಂದಕ್ಕೆ ಹೋಗ್ತೇನೆ. ದ್ವಾರ ಅಂದರೆ ಬಾಗಿಲು ಅಂತ ಅರ್ಥ, ಅದರ ಶಬ್ದಶಃ ಅರ್ಥ. ಬಾಗಿಲು ಹೊರಗೆ ಇರುವ ವ್ಯಕ್ತಿ ಒಳಕ್ಕೆ ಬರೋದಕ್ಕೂ ಅವಕಾಶ ಮಾಡಿಕೊಡುತ್ತೆ, ಒಳಗಿರುವ ವ್ಯಕ್ತಿ ಹೊರಕ್ಕೆ ಹೋಗುವುದಕ್ಕೂ ಅವಕಾಶ ಮಾಡಿಕೊಡುತ್ತೆ. ಹಾಗೆ ಈ ಇಂದ್ರಿಯಗಳು ಈ ಎರಡೂ ಕೆಲಸವನ್ನು ಮಾಡ್ತವೆ. ನಾವೇನೋ ಓದ್ತಾ ಇದ್ವಿ, ಗೊತ್ತಾಗಲಿಲ್ಲ, ತಕ್ಷಣ ಗೊತ್ತಿದ್ದವರ ಹತ್ರ ಹೋಗಿ ಕೇಳ್ತೇವೆ. ಕೇಳಿದಾಗ ಅವರು ಹೇಳ್ತಾರೆ, ಹೇಳಿದ್ದನ್ನು ಶ್ರೋತ್ರೇಂದ್ರಿಯ ಎನ್ನುವ ದ್ವಾರದ ಮೂಲಕ ನಾವು ಒಳಗೆ ಸ್ವೀಕರಿಸ್ತೇವೆ, ಕರೆದುಕೊಳ್ತೇವೆ. ಗೊತ್ತಾಯಿತು, ನಮ್ಮ ಹತ್ರ ಯಾರೋ ಕೇಳಿದ್ರು, ಆಗ ಅದನ್ನು ನಾವು ನಮ್ಮ ಈ ವಾಗೀಂದ್ರಿಯ ಎನ್ನುವಂಥ ದ್ವಾರದ ಮೂಲಕ, ಇಂದ್ರಿಯದ ಮೂಲಕ ಹೊರಕ್ಕೆ ಬಿಡ್ತೇವೆ, ಇನ್ನೊಬ್ಬರಿಗೆ ತಿಳಿಸಿಕೊಡ್ತೇವೆ. ಹಾಗಾಗಿಯೇ ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಇಂದ್ರಿಯಗಳನ್ನು ದ್ವಾರ ಎನ್ನುವಂಥ ಶಬ್ದದಿಂದ ಕರೆದಿದ್ದಾರೆ. ಹಾಗಾಗಿ ಗೀತಾಚಾರ್ಯ ಅದೇ ಶಬ್ದವನ್ನು ನೇರವಾಗಿ ಇಲ್ಲಿ ಬಳಸಿದ್ದಾನೆ. ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಅಂದರೆ ನಮ್ಮ ಈ ಪಂಚ ಜ್ಞಾನೇಂದ್ರಿಯಗಳು ಸಹ ಯಾವಾಗ ತಾನು ತಿಳಿದುಕೊಳ್ಬೇಕು ಎನ್ನುವಂತಹ ವಿಷಯವನ್ನು ಕುರಿತು ಹಪಹಪಿಸ್ತವೋ, ಚಡಪಡಿಸ್ತವೋ, ಆಗ ಅಂತಹ ವ್ಯಕ್ತಿಗಳಲ್ಲಿ ಸತ್ವಗುಣ ಅದು ವಿವೃದ್ಧವಾಗಿದೆ, ಬೆಳೆದು ನಿಂತಿದೆ ಅಂತ ತಿಳ್ಕೊಳ್ಬೇಕು. ಇಷ್ಟು ಈ ಶ್ಲೋಕದಲ್ಲಿ ನಾನು ಹೇಳಬೇಕಾಗಿತ್ತು. ಮತ್ತು ಮುಂದಿನ ಶ್ಲೋಕ 12ನೆಯ ಶ್ಲೋಕ. ಈಗ ಆ ಲೋಭಗುಣ ಹೆಚ್ಚಾದಾಗ ಏನಾಗುತ್ತೆ ಅನ್ನೋದನ್ನು ತಿಳಿಸಿಕೊಡ್ತಾನೆ. ಲೋಭ ಪ್ರವೃತ್ತಿರಾರಂಭ ಕರ್ಮಣಾಂ ಅಶಮಸ್ಪೃಹ ರಜಸ್ಯೇತಾನೆ ಜಾಯಂತೆ ವಿವೃದ್ಧೇ ಭರತರ್ಷಭ. ಭರತ ಕುಲದಲ್ಲಿ ಹುಟ್ಟಿದ ಶ್ರೇಷ್ಠ ವ್ಯಕ್ತಿಯಾದ ಹೇ ಅರ್ಜುನ ಅಂತ. ರಜೋಗುಣ ಬೆಳೆದು ನಿಂತರೆ ಏನಾಗತ್ತೆ? ಪರದ್ರವ್ಯಾಭಿಲಾಷೆ ಹೆಚ್ಚಾಗತ್ತಂತೆ. ಮತ್ತು ಉತ್ಸಾಹದಿಂದ ಪ್ರವೃತ್ತನಾಗ್ತಾನೆ ಕೆಲಸದಲ್ಲಿ, ಕರ್ಮಗಳನ್ನು ಮಾಡುವುದು, ಮತ್ತು ಉಪಶಾಂತಿ ಇಲ್ಲದೆ ಹರ್ಷ ರಾಗಾದಿಗಳು ಉಂಟಾಗುವುದು, ಸಾಮಾನ್ಯ ವಸ್ತುಗಳಲ್ಲಿ ಬಯಕೆ ಹೆಚ್ಚಾಗುವುದು, ಇವು ಹುಟ್ಟುತ್ತವೆ. ಯಾವಾಗ? ರಜೋಗುಣ ವಿವೃದ್ಧೇ ಅಂತುಂಟು ಅಲ್ಲಿ ಹೆಚ್ಚಾದಾಗ ಅಂತ.
ಇದಿಷ್ಟು ಈ ಶ್ಲೋಕದ ಒಟ್ಟು ತಾತ್ಪರ್ಯ. ಲೋಭ ಅಂದರೆ ಏನು? ಸಾಮಾನ್ಯವಾಗಿ ಲೋಭ ಅನ್ನೋದಕ್ಕೆ ಕನ್ನಡದಲ್ಲಿ ಒಂದು ರೀತಿಯ ಅರ್ಥವನ್ನು ಹೇಳ್ತಾರೆ. ಸಂಸ್ಕೃತದ ಶಬ್ದ ಅದು, ಅದರ ಅರ್ಥ ಹೇಳುವಾಗ ಕನ್ನಡದಲ್ಲಿ ಬೇರೆ ರೀತಿಯಾಗಿ ಹೇಳ್ತಾರೆ. ಏನು? ತನ್ನಲ್ಲಿ ಇರುವ ಸಂಪತ್ತನ್ನು ಇನ್ನೊಬ್ಬರಿಗೆ ಸ್ವಲ್ಪವೂ ಕೊಡದೇ ಇರುವಂಥ ವ್ಯಕ್ತಿಯನ್ನು ಲೋಭಿ ಅಂತ ಕರೀತಾರೆ, ಜಿಪುಣ ಅಂತ. ಆ ಅರ್ಥ ಉಂಟು. ಆದರೆ ಅದಕ್ಕಿಂತ ಹೆಚ್ಚಾಗಿ ಶಾಸ್ತ್ರ ಅದಕ್ಕೆ ಕೊಡುವಂಥ ವಿವರಣೆ ಏನು ಅಂದರೆ, ಲೋಭಿ ಅಂದರೆ ಲೋಭ. ಆ ಲೋಭ ಸ್ವಭಾವ ಹೇಗಿರುತ್ತೆ ಅಂದರೆ, ಪರವಿತ್ತಾದಿಕಂ ದೃಷ್ಟ್ವಾ ನೇತುಂ ಯೋ ಹೃದಯ ಜಾಯತೆ ಅಭಿಲಾಷೋ ದ್ವಿಜಶ್ರೇಷ್ಠ ಸಲೋಭ ಪರಿಕೀರ್ತಿತಃ ಅಂತ. ಬೇರೆಯವರ ಸಂಪತ್ತನ್ನು ನೋಡಿದಾಗ ಆ ಸಂಪತ್ತು ನನಗೆ ಬೇಕು ಅಂತ ಬಯಸಿ ಆ ಸಂಪತ್ತಿಗೆ ಕೈ ಹಾಕುವವನಿರ್ತಾನಲ್ಲ, ಅವನು ಲೋಭಿ. ಹಾಗೆ ಇನ್ನೊಬ್ಬರ ಸಂಪತ್ತಿಗೆ ಕೈ ಹಾಕುವ ಸ್ವಭಾವಕ್ಕೆ ಲೋಭ ಅಂತ ಹೆಸರು. ಅಂದರೆ ಇವನನ್ನು ಏನಂತ ಕರಿಬೇಕು? ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಕಳ್ಳ ಇವನು, ಲೈಸೆನ್ಸ್ ಹೊಂದಿರುವ ಕಳ್ಳ ಇವನು. ಇನ್ನೊಬ್ಬರ ಸಂಪತ್ತಿನ ಮೇಲೆ ಕಣ್ಣು ಹಾಕುವನನ್ನು ಏನಂತ ಕರಿಬೇಕು ನಾವು? ಲೋಭಿ. ಅಂದರೆ ಅವನು ಕಳ್ಳ ಹೀಗೆ ಅಂತ. ಇಂಥವನು ಅಂದರೆ ಈ ಸ್ವಭಾವ ಹೆಚ್ಚಾಗ್ತದೆ ಯಾವಾಗ? ರಜೋಗುಣ ಹೆಚ್ಚಾದಾಗ. ಪ್ರಾಯಶಃ ಈ ಮಾತು 100ಕ್ಕೆ 100ರಷ್ಟು ಸತ್ಯವನು ಅಂತ ಅನಿಸುತ್ತೆ. ಇದಕ್ಕೆ ಭಾಷ್ಯವನ್ನು ಬರಿತಾ ಆಚಾರ್ಯ ಶಂಕರರು ಹೇಳ್ತಾರೆ, ಪರದ್ರವ್ಯ ಆದಿತ್ಸ ಅಂತ ಅವರ ಭಾಷ್ಯ. ಇನ್ನೊಬ್ಬರ ಸಂಪತ್ತನ್ನು ಕಿತ್ತುಕೊಳ್ಳುವ ಆಸೆ. ಆ ಇನ್ನೊಬ್ಬರು ವ್ಯಕ್ತಿಯಾದರೂ ಆಗ್ಬೋದು, ಸರ್ಕಾರದ್ದಾದರೂ ಆಗ್ಬೋದು. ಒಟ್ಟಾರೆ ತನ್ನದಲ್ಲದ ಸಂಪತ್ತನ್ನು ತನ್ನದನ್ನಾಗಿ ಮಾಡಿಕೊಳ್ಳುವ ಸ್ವಭಾವ ಲೋಭ. ಅನ್ಯಥಾ ಭಾವಿಸಬೇಡಿ. ರಜೋಗುಣ ಹೆಚ್ಚಾದಾಗ ಏನಾಗತ್ತೆ ಅನ್ನೋದಕ್ಕೆ ಇವತ್ತು ಬೇರೆ ನಮಗಿನ್ನೇನು ಉದಾಹರಣೆ ಬೇಡ, ನಮ್ಮ ರಾಜಕಾರಣಿಗಳನ್ನು ಮನಸ್ಸಿಗೆ ತಂದುಕೊಂಡ್ರೆ ಸ್ಪಷ್ಟ ಆಗಿಬಿಡುತ್ತೆ ಹೀಗೆ ಅಂತ. ಹಾಗಾಗಿ ಯಾರಲ್ಲಿ ಹೆಚ್ಚೆಚ್ಚು ಈ ರಜೋಗುಣ ಬೆಳೆದು ನಿಲ್ಲತ್ತೋ ಅವರು ಹೆಚ್ಚೆಚ್ಚು ಮಾಡಬಾರದ ತಪ್ಪನ್ನು ಮಾಡ್ತಾರೆ. ಆಗ ಏನಾಗುತ್ತೆ ಅಂತ ಮುಂದಿನ ಬೆಳವಣಿಗೆಯನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ, ನನಗಿಂತ ಹೆಚ್ಚು ನಿಮಗೆ ಚೆನ್ನಾಗಿ ಗೊತ್ತು. ಹಾಗಾಗಿಯೇ ಶಾಸ್ತ್ರ ಇದರ ಬಗ್ಗೆ ಒಂದು ಮಾತನ್ನು ಹೇಳುತ್ತೆ, ಲೋಭ ಏವ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಃ. ಈ ಲೋಭ ಹೆಚ್ಚಾದಾಗ ಇದು ತನ್ನೊಳಗೆ ಶತ್ರು ಬೆಳೀತಾ ಇದ್ದ ಹಾಗೆ ಅಂತ. ಯಾವಾಗಲೂ ಹೊರಗಿನ ಶತ್ರು ಎಷ್ಟು ಅಪಾಯವನಕೋ ಅವನಕ್ಕಿಂತ ಹೆಚ್ಚು ಅಪಾಯಕಾರಿ ನಮ್ಮೊಳಗಿನ ಶತ್ರು. ಯಾಕೆಂದರೆ ಅವನನ್ನು ನಾವು ಏನೋ ಕೊಟ್ಟು ಕಳಿಸಿ ತೃಪ್ತಿಪಡಿಸ್ಬೋದು ಅಥವಾ ಅವನನ್ನು ಸಾಯಿಸ್ಬೋದು, ಇನ್ನೇನೋ ಮಾಡಬಹುದು ಒಟ್ಟಾರೆ. ಆದರೆ ನಮ್ಮೊಳಗಿದ್ದು ಚೂರಿ ಹಾಕ್ತಾರಲ್ಲ, ಅವರನ್ನು ನಿಗ್ರಹಿಸುವುದು ಬಹಳ ಕಷ್ಟ. ಆದ್ದರಿಂದ ಇದು ನಮ್ಮ ಒಳಗೆ ಹುದುಗಿಕೊಂಡಿರುವಂಥ ಶತ್ರು ಲೋಭ. ಈ ಗುಣವನ್ನು ನೀನು ಬೆಳೆಸ್ಕೊಳ್ತಾ ಹೋದರೆ ನಿನ್ನೊಳಗೆ ನೀನು ನಿನಗೊಬ್ಬ ಶತ್ರುವನ್ನು ನೀನು ಸಿದ್ಧ ಮಾಡ್ಕೊಳ್ತೀಯೇ ಅಂತಾನೆ ಗೀತಾಚಾರ್ಯ. ಹಾಗಾಗಿ ಈ ಗುಣ ಹೆಚ್ಚಾಗಿ ಬೆಳೆಯೋದಕ್ಕೆ ಅವಕಾಶ ಕೊಡಬೇಡ. ಆದ್ದರಿಂದ ಈ ಶ್ಲೋಕದ ಒಟ್ಟು ತಾತ್ಪರ್ಯ ಹೇಳಬೇಕು ಅಂತಾದರೆ, ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ಈ ಲೋಭ ಸ್ವಭಾವ ಅಥವಾ ಲೋಭ ರಜೋಗುಣ ಎಷ್ಟೆಷ್ಟು ಹೆಚ್ಚಾಗ್ತದೆಯೋ ಅಷ್ಟಷ್ಟು ಅವನ ಸಾಧನೆ ಕುಂಠಿತವಾಗ್ತದೆ. ಮೊದಲು ಹೇಳಿದ್ದು ರಾಜಕೀಯ ಮುಖವಾಗಿ, ಲೌಕಿಕ ಮುಖವಾಗಿ. ಅಧ್ಯಾತ್ಮದ ಮುಖವಾಗಿ ನೋಡಿದಾಗ ನಮ್ಮೊಳಗೇನೆ ಈ ಭಾವನೆ ಜಾಸ್ತಿ ಆದಾಗ ಅವನಿಗೆ ಏಕಾಗ್ರತೆ ಇರೋದಿಲ್ಲ. ಕಣ್ಣು ಮುಚ್ಚಿದ ತಕ್ಷಣ ಅವನಿಗೆ ಆಲೋಚನೆ ಬರೋದು ಬೇರೆಯವರ ವಿಚಾರ, ಬೇರೆಯವರ ಸಂಪತ್ತು. ಕೊನೆಗೇನು? ಬರೀ ಆಲೋಚನೆ ಮಾಡಿದರೆ ಏನಂತೆ, ಸ್ವಲ್ಪ ಕೆಲಸನೂ ಮಾಡೋಣ ಆ ದಿಸೆಯಲ್ಲಿ ಅಂತ ಮುಂದಾಗ್ತಾನೆ. ಆಮೇಲೆ ಯಾವತ್ತೋ ಒಂದು ದಿವಸ ಸಿಕ್ಕ ಹಾಕ್ಕೊಳ್ತಾನೆ. ಆಮೇಲೆ ಮತ್ತೆ ಪುನಃ ಅದ್ರ ಬಗ್ಗೆನೇ ವಿಚಾರ ಮಾಡ್ತಾ ಮಾಡ್ತಾ ಜೀವನ ಕಳೆದು ಹೋಗಿರುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಲೋಭದಿಂದ ಬೇರೆಯವರಿಗೆ ಅನ್ಯಾಯ ಆಗತ್ತೋ ಬಿಡುತ್ತೋ, ನಮಗಂತೂ ಅಂದರೆ ಅದನ್ನು ಬೆಳೆಸಿಕೊಂಡವನಿಗಂತೂ ಆ ಅನ್ಯಾಯ ಆಗುವುದು ತಪ್ಪುವುದಿಲ್ಲ. ಹಾಗಾಗಿ ಈ ಲೋಭ ಗುಣವನ್ನು ಆದಷ್ಟು ತಡಿಬೇಕು ಅಂತ ಹೇಳ್ತಾ, ಮತ್ತು
ತನಗೆ ಬೇಕಾದದ್ದು ಸಿಕ್ಕಿದರೂ ಶಾಂತಿ ಇಲ್ಲದೇ ಇರುವುದು. ಮುಂದಿನ ಮಾತು ಅದೇ ಶ್ಲೋಕದಲ್ಲಿ ಬರುತ್ತೆ. ಏನು ಅಂದರೆ ಕರ್ಮಣಾಂ ಅಶಮಃ ಅಂತ ಉಂಟು ಅಲ್ಲಿ. ಪ್ರವೃತ್ತಿ ಅಂತ ಅದಕ್ಕೆ ಎರಡನೇದು ಲೋಭ ಪ್ರವೃತ್ತಿ. ಪ್ರವೃತ್ತಿ ಅಂದರೆ ನಿರಂತರ ಕೆಲಸ ಮಾಡೋದು. ನಿರಂತರ ಕೆಲಸ ಮಾಡೋದು ಅಂದರೆ ಹೇಗೆ? ತನಗೆ ಬಯಸಿದ್ದು ಸಿಕ್ಕಿ ಆದಮೇಲೆ ಎಲ್ಲ ಪ್ರಾಣಿಗಳು ತಮ್ಮ ಪ್ರಯತ್ನವನ್ನು ಅಲ್ಲಿಗೆ ನಿಲ್ಲಿಸ್ತವೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಕ್ರೂರ ಪ್ರಾಣಿ ಅಂತ ಕರೆಸಿಕೊಳ್ಳುವಂಥ ಹುಲಿಯೋ ಅಥವಾ ಸಿಂಹವೋ ತಮಗೆ ಬೇಕಾದಂಥ ಬೇಟೆ ಸಿಕ್ಕಾಗ ತಿಂದ ಮೇಲೆ ಅವುಗಳ ಎದುರಿನಲ್ಲಿಯೇ ತಮ್ಮ ಆಹಾರ ರೂಪದಲ್ಲಿರುವಂಥ ಪ್ರಾಣಿಗಳು ಸಂಚರಿಸಿದರೂ ಸಹ ಅವುಗಳ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಅವು. ಆದರೆ ಈ ರಜೋಗುಣ ಹೆಚ್ಚಾದಂಥ ಮನುಷ್ಯ ಈತ ಏನು ಮಾಡ್ತಾನೆ ಕೇಳಿದರೆ, ಅವನಿಗೆ ನಿರಂತರ ಈ ಪ್ರವೃತ್ತಿ ಬರ್ತದೆ. ಹಾಗಾಗಿ ಏನು ಮಾಡ್ತಾನೆ ಕೇಳಿದರೆ, ಅವನು ಯಾವತ್ತೂ ಸಹ ತನಗೆ ಬೇಕಾದ್ದು ಸಿಕ್ಕಿದರೂ ಸಹ ತನ್ನ ಪ್ರಯತ್ನ ನಿಲ್ಲಿಸೋದಿಲ್ಲ. ಸಿಕ್ಕಿತು ಅಂದರೆ ಮುಂದೆ ವಿಚಾರ, ಇಷ್ಟೇ ಸಿಕ್ತಲ್ಲ ಅಂತ ಆಲೋಚನೆ ಅಷ್ಟೇ. ಹಾಗಾಗಿ ಅವನ ಈ ಪ್ರವೃತ್ತಿಗೆ ಫುಲ್ ಸ್ಟಾಪ್ ಅನ್ನೋದು ಇಲ್ಲ. ನಿರಂತರ ಒಂದಕ್ಕೊಂದು ಹೋರಾಟ ಮಾಡ್ತಾನೇ ಇರ್ತಾನೆ. ಮತ್ತು ಮುಂದಿನ ಮಾತು ಅಲ್ಲೇ ಬರುವಂತಹದ್ದು. ಅದಕ್ಕೆ ಇನ್ನೊಂದು ಅರ್ಥ ಉಂಟು. ಭಾಷ್ಯಕಾರರು ಸಾಮಾನ್ಯ ಚೇಷ್ಟ, ತಾನು ಬಯಸಿದ್ದಷ್ಟೇ ಅಲ್ಲ, ಎಲ್ಲದರ ಬಗ್ಗೂ ಸಹ ಅವನು ಮೂತಿ ತೋರಿಸ್ತಾನೆ ಅಂತ. ತನಗೆ ಸಂಬಂಧಪಟ್ಟಿದ್ದು, ಸಂಬಂಧಪಡದೇ ಇರುವುದು ಎಲ್ಲ ವಿಷಯಗಳಲ್ಲೂ ಸಹ ಆತ ಮೂತಿ ತೋರಿಸ್ತಾನೆ. ಒಟ್ಟಾರೆ ಏನೋ ಒಂದು ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಅದು ಬೇಕು, ಇದು ಬೇಕು ಅಂತ. ಬೇಕು ಬೇಕು ನನಗಿನ್ನೊಂದು ಅಂತ ಒಂದಾದ್ಮೇಲೆ ಒಂದು ಹೀಗೆ ಈ ಬೇಕುವಿನ ಹಿಂದಕ್ಕೆ ಬೀಳ್ತಾನೆ. ಅವನಿಗೆ ಎಂದೂ ಜೀವನದಲ್ಲಿ ಸಾಕು ಅನ್ನೋ ಶಬ್ದ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಅದಾದ ಮೇಲೆ ಮತ್ತೆ ಮುಂದಿನದು ಮೂರನೇದು ಆರಂಭ. ಆರಂಭ ಅಂದರೆ ಆರಂಭಿಸುವುದು ಅಂತ ಅರ್ಥ. ಏನನ್ನು ಆರಂಭಿಸುವುದು ಅಂದರೆ ಫಲ ಕೊಡುವ ಕರ್ಮವನ್ನು. ವಿಶೇಷವಾಗಿ ಈ ರಜೋಗುಣ ಭೂಯಿಷ್ಠರಾದವರು ಮಾಡುವುದೆಲ್ಲ ಕಾಮ್ಯಕರ್ಮವೇ. ಚಿತ್ತಶುದ್ಧಿಗೆ ಹೇತುವಾದಂಥ ನಿತ್ಯ ಕರ್ಮಗಳ ಬಗ್ಗೆ ಅವರಿಗೆ ಒಲವಿರುವುದಿಲ್ಲ. ಕರ್ಮ ಅವರು ಮಾಡಿದ್ದಕ್ಕೆ ಫಲ ಸಿಗಬೇಕು. ತತ್ಕಾಲದಲ್ಲಾದರೆ ಇನ್ನೊಬ್ಬರಿಗೋಸ್ಕರ ಕರ್ಮ ಮಾಡಿ ಆ ಕರ್ಮಕ್ಕೆ ಸಂಭಾವನೆ ರೂಪದಲ್ಲಿ ಫಲ, ಅದು ಇಲ್ಲದೇ ಇದ್ದರೆ ಮುಂದೆ ದೇಹಾನಂತರ ನನಗೆ ಇಂಥದ್ದು ಫಲ ಸಿಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಕಾಮ್ಯಕರ್ಮದ ಬೆನ್ನತ್ತಿ ಕೆಲಸ ಮಾಡ್ತಾರೆ, ಕರ್ಮ ಮಾಡ್ತಾರೆ. ಹಾಗಾಗಿ ನಿರಂತರ ಇದನ್ನು ಮಾಡ್ತಾನೇ ಇರ್ತಾರೆ ಹೀಗೆ ಅಂತ. ನಾನು ನಿನ್ನೆ ದಿವಸನೂ ಇದನ್ನು ಹೇಳಿದ್ದೆ. ಒಮ್ಮೆ ಈ ಕಾಮ್ಯಕರ್ಮದ ಬಗ್ಗೆ ಮನಸ್ಸು ಬಲವಾಗಿ ಅಂಟಿಕೊಂಡು ಬಿಟ್ಟರೆ ಅವರು ಗೃಹಸ್ಥಾಶ್ರಮವನ್ನು ದಾಟಿ ತುರಿಯಾಶ್ರಮಕ್ಕೆ ಹೋದ್ರೂ ಸಹ ಸುಲಭವಾಗಿ ಬಿಡಿಸ್ಕೊಳ್ಳಿಕ್ಕಾಗೋದಿಲ್ಲ. ಮಾಡುವ ಪುರೋಹಿತರಿದ್ರೂ ಸಹ ಇವರು ಅದ್ರ ಬಗ್ಗೆ ಅಲ್ಲೇ ಕುಳಿತುಕೊಂಡು ಮಾರ್ಗದರ್ಶನ ಮಾಡಲಿಕ್ಕೆ ಮುಂದಾಗಿ ಬಿಡ್ತಾರೆ ಹೀಗೆ ಅಂತ. ಯಾಕೆಂದರೆ ಆ ಕಾಮ್ಯಕರ್ಮದ ಸೆಳೆತ ಅಷ್ಟಿರ್ತದೆ. ನರಿ ಕಥೆಯನ್ನು ನೆನಪಿಟ್ಕೊಳ್ಳಿ ಎಷ್ಟಿರ್ತದೆ ಅಂತ. ಅಷ್ಟಾದ ಮೇಲೆ ಮುಂದಿನ ಮಾತು ಅಶಮಃ ಅಂತ. ಅಶಮಃ, ಶಮ ಅಂದರೆ ಶಾಂತಿ, ಫುಲ್ ಸ್ಟಾಪ್ ಕೊಡೋದು. ಅಶಮಃ ಅಂದರೆ ಅನುಶಮಃ, ಶಾಂತಿ ಇಲ್ಲದೆ ಇರುವುದು ಅಂತ ಅರ್ಥ. ಒಂದು ಕೆಲಸವನ್ನು ಮಾಡಿದ, ಅದಾಯಿತು, ಅದಾದಮೇಲೆ ನಿಲ್ಲಬೇಕೋ ಬೇಡ ಅಲ್ಲಿಗೆ? ಇಲ್ಲ. ಮತ್ತೆ ಪುನಃ ಏನು ಮಾಡ್ದ? ಇನ್ನೊಂದು ಕೆಲಸವನ್ನು ಕೈಗೆತ್ತಿಕೊಳ್ತಾನೆ. ಎರಡನೇ ಕೆಲಸವೂ ಆಯಿತು, ಮತ್ತಿಲ್ಲ, ಮೂರನೇ ಕೆಲಸ ಮಾಡು, ಮತ್ತು ಹೀಗೆ ಒಂದು ರೀತಿಯಲ್ಲಿ ನಿರಂತರವಾಗಿ ಆತ ಈ ಸಂಕಲ್ಪ ಪ್ರವಾಹಕ್ಕೆ ತುತ್ತಾಗಿ ಬಿಡ್ತಾನೆ. ಒಂದಾದ್ಮೇಲೆ ಒಂದು. ಯಾವಾಗ ನಿರಂತರ ಈ ರೀತಿಯಾಗಿ ಕರ್ಮದಲ್ಲಿ ಒಂದಾದ್ಮೇಲೆ ಮಾಡಲಿಕ್ಕೆ ಮುಂದಾಗ್ತಾನೋ, ತೊಡಗ್ತಾನೋ, ಅವನಿಗೆ ಶಾಂತಿ ಸಿಗುವುದಿಲ್ಲ. ಅಶಮಃ ಅನುಶಮಃ, ಶಾಂತಿ ಇಲ್ಲ. ಯಾಕೆ ಇಲ್ಲ ಅಂತ ಕೇಳಿದರೆ, ಯಾವಾಗ ನಾವು ಹೆಚ್ಚೆಚ್ಚು ಬಾಹ್ಯವಾಗಿ ತೊಡಗ್ತಾ ಹೋಗ್ತೇವೋ ಅಷ್ಟಷ್ಟು ಒಳಗಿನದನ್ನು ನಾವು ಕಳ್ಕೊಳ್ತೇವೆ. ಒಂದು ಉದಾಹರಣೆ ಕೊಡ್ತೇನೆ. ಈಗ ನೋಡಿ, ಜಾಗೃತ್ ಪ್ರಪಂಚದಲ್ಲಿ, ಎಚ್ಚರದಲ್ಲಿ ನಮ್ಮ ಇಂದ್ರಿಯಗಳೆಲ್ಲ ಹೊರಮುಖವಾಗಿ, ಕಣ್ಣು ಪ್ರಪಂಚ ನೋಡುತ್ತೆ, ಕಿವಿ ಕೇಳಿಸ್ಕೊಳ್ಳುತ್ತೆ, ಕೈ ಯಾವುದನ್ನು ಮುಟ್ಟತ್ತೆ, ನಾಲಿಗೆ ಆಸ್ವಾದನೆ ಮಾಡುತ್ತೆ, ಮೂಗು ಮೂಸತ್ತೆ, ಎಲ್ಲ ಹೊರಗಿನ ವಸ್ತುಗಳ ಬಗ್ಗೆನೇ ಹರಿದು ಹೋಗ್ತಾ ಇರ್ತವೆ. ಆದರೆ ನಿಜವಾಗಿ ಈ ಜಾಗೃತಿನಲ್ಲಿ ನಮಗೆ ಹೇಳುವಂಥ ಸುಖ ಅಥವಾ ಶಾಂತಿ ಉಂಟ? ಇಲ್ಲ.
ಆದರೆ ಯಾವಾಗ ಈ ಇಂದ್ರಿಯಗಳೆಲ್ಲ ಉಪರಮ ಸ್ಥಿತಿಗೆ ಬರ್ತಾವೋ ಆಗ, ಅಂದರೆ ಗಾಢ ನಿದ್ರೆಯಲ್ಲಿ ನಮ್ಮ ಹತ್ರ ಯಾವುದೂ ಇರೋದಿಲ್ಲ. ಕಣ್ಣು ನೋಡೋದಿಲ್ಲ, ಕಿವಿ ಕೇಳಿಸ್ಕೊಳ್ಳೋದಿಲ್ಲ, ಮೂಗು ಮೂಸೋದಿಲ್ಲ, ನಾಲ್ಗೆ ಆಸ್ವಾದನೆ ಮಾಡೋದಿಲ್ಲ, ಚರ್ಮಕ್ಕೆ ಸ್ಪರ್ಶಜ್ಞಾನವೂ ಇರೋದಿಲ್ಲ. ಅಲ್ಲಿ ಸಿಗುವ ಆನಂದ ಎಲ್ಲಿಯದು? ಹಾಗಾಗಿ ನಾವು ಎಷ್ಟೆಷ್ಟು ಹೊರಮುಖವಾಗಿ ಪ್ರವೃತ್ತರಾಗ್ತೇವೋ ಅಷ್ಟೆಷ್ಟು ಒಳಗಿನ ಶಾಂತಿಯಿಂದ ನಾವು ದೂರ ಸರಿತೇವೆ. ಹಾಗಾಗಿ ಜಾಗ್ರತ್ತಿನಲ್ಲೂ ಈ ಶಾಂತಿ ಸಮಾಧಾನ ಬೇಕು ಅಂತಾದರೆ ರಜೋಗುಣದ ಅಂಶವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎನ್ನುವಂಥದ್ದು ಗೀತಾಚಾರ್ಯನ ಅಭಿಪ್ರಾಯ. ಅದಾದ ಮೇಲೆ ಶಾಸ್ತ್ರದಲ್ಲಿ ಇದಕ್ಕೆ ಉಪಶಮ ಅಂತಲೂ ಕರೀತಾರೆ. ಉಪಶಮ ಅಂದರೆ ಯಾವುದೇ ರೀತಿಯಲ್ಲೂ ಬಾಹ್ಯವಾಗಿ ತೊಡಗದೇ ಇರುವಿಕೆ, ಎಲ್ಲವನ್ನೂ ಬಿಟ್ಬಿಡೋದು ಹೀಗೆ ಅಂತ. ಮತ್ತು 5ನೇದು, ಈ ಶ್ಲೋಕದಲ್ಲಿ ಒಟ್ಟು ಆ ರಜೋಗುಣದಿಂದ ಆಗುವಂಥ 5 ಅಂಶಗಳನ್ನು ಭಗವಂತ ತಿಳಿಸಿಕೊಡ್ತಾನೆ. ಸ್ಪೃಹ. ಸ್ಪೃಹ ಅಂದರೆ ಸರ್ವಸಾಮಾನ್ಯ ವಸ್ತು ವಿಷಯಕ ತೃಷ್ಣ, ಅಂದರೆ ಪರರ ಸಂಪತ್ತನ್ನು ನೋಡಿದ ಕೂಡಲೇ ಅದನ್ನು ಅಪಹರಿಸುವ ಇಚ್ಛೆ ಸ್ಪೃಹ. ಅಷ್ಟೇ ಅಲ್ಲ, ಯಾವುದೇ ವಸ್ತು ನೋಡಿದರೂ ಸಹ ಇದು ಒಂದು ಇರಲಿ ನಮ್ಮನೇಲಿ, ಇದು ಒಂದು ಇರಲಿ ನಮ್ಮನೇಲಿ, ಇದು ಒಂದು ಇರಲಿ ನಮ್ಮನೇಲಿ ಅಂತ. ನಮಗೆ ಕೆಲವು ಸಲ ಅನ್ನಿಸ್ತದೆ, ಹೀಗೆ ಈ ಸ್ವಭಾವ ಇದ್ದವರ ಮನೆಗೆ ಹೋದಾಗ ಇದು ಮನೆಯೋ ಮ್ಯೂಸಿಯಮ್ಮು ಅಂತ. ಪ್ರಯೋಜನ ಏನು? ಆಮೇಲೆ ಯಾರು ಅವರು ಇದನ್ನೆಲ್ಲ ಕೂಡಿಟ್ಟಿದ್ದಾರೆ ಅಂತ ಹೊಗಳೋದಿಲ್ಲ, ಇವರೇ ಅದ್ರ ಬಗ್ಗೆ ಹೇಳ್ಕೊಳ್ಳೋದು. ನಾನು ನೋಡಿ ಈ ದೇಶಕ್ಕೆ ಹೋದಾಗ ಇದನ್ನ ತಂದೆ. ಸರಿ, ತಂದೆ ಏನು? ಅದರಿಂದ ಏನು ಘನಂದಾರಿ ಕಡದೆ ನೀನು? ಏನಾಯಿತು ಲಾಭ? ಸರಿ ನೋಡಿ, ನಾನು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ದೆ, ಆವಾಗ ಇದನ್ನು ತೊಗೊಂಡು ಬಂದೆ ಅಂತ. ಅಲ್ಲಿ ಇದು ತುಂಬ ಮಾರಾಟ ಆಗತ್ತೆ. ಸರಿ, ಆ ದೇಶದಲ್ಲಿ ಆಯ್ತಪ್ಪ, ನಿನಗೂ ಆತ್ಮಸಾಧನೆಗೆ ಏನು ಲಾಭ ಆಯಿತು ಅದರಿಂದ? ಇದು ಹೇಳ್ತಾ ಇರೋದು ಆ ಹಿನ್ನೆಲೆಯಲ್ಲಿ, ಅದನ್ನು ನಾವು ಮರಿಬಾರ್ದು. ಲೌಕಿಕವಾಗಿ ಖಂಡಿತವಾಗಿ ಇರಬಹುದು, ಆದರೆ ಒಬ್ಬ ಅಧ್ಯಾತ್ಮ ಜೀವಿಗೆ ಇದರಿಂದ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಹಾಗಾಗಿ ಈ 5 ತರಹದ ಮನೋವಿಕಾರಗಳು ರಜೋಗುಣ ವೃದ್ಧಿಯಾದಾಗ ಉಂಟಾಗ್ತವೆ. ಇದನ್ನು ಹೆಚ್ಚೆಚ್ಚು ಕಡಿಮೆ ಮಾಡಿಕೊಳ್ಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಲೋಭ, ಪ್ರವೃತ್ತಿ, ಆರಂಭ ಕರ್ಮಣಾಂ ಅಶಮಃ ಸ್ಪೃಹ ರಜಸ್ಸೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಿನ ಶ್ಲೋಕ, ಸತ್ವಗುಣ ನೋಡಿದ್ವಿ, ರಜೋಗುಣ ನೋಡಿದ್ವಿ, ಮತ್ತು ತಮೋಗುಣ ನೋಡದೇ ಇದ್ದರೆ ಆಗ್ತದೆಯಾ? ಇಲ್ಲ. ಯಾಕೆಂದರೆ ಬಹಳಷ್ಟು ಜನರಿಗೆ ಇಷ್ಟವಾದಂಥ ಗುಣ ಅದು. ಅದರಿಂದ ಏನಾಗುತ್ತೆ ಅಂದರೆ ಅಪ್ರಕಾಶೋ ಅಪ್ರವೃತ್ತಿಶ್ಚ. ಆ ಶ್ಲೋಕ ಓದಬೇಕಿದ್ರೆ ಅಲ್ಲೊಂದು ಅವಗ್ರಹ ಚಿಹ್ನೆ ಇರ್ತದೆ, ಹಾಕದೇ ಇದ್ದರೆ ಹಾಕ್ಕೊಳ್ಬೇಕು. ಅವಗ್ರಹ ಅಂದರೆ ಇಂಗ್ಲೀಷ್ನ ಎಸ್ ಥರ ಬರೀತಾರೆ ಅದನ್ನು. ಅದು ಏನು ಹೇಳುತ್ತೆ ಆ ಚಿಹ್ನೆ ಅಂದರೆ ಅಲ್ಲಿ ಏನೋ ಒಂದು ಅಕ್ಷರ ಹುದುಗಿಕೊಂಡಿದೆ ಅನ್ನೋದನ್ನು ಹೇಳುತ್ತೆ. ಅದು ಏನು ಅನ್ನೋದನ್ನು ಹೇಳೋದಿಲ್ಲ, ಸಮಥಿಂಗ್ ಈಸ್ ದೇರ್ ಅಂತ ಅಷ್ಟೇ ಹೇಳುತ್ತೆ. ಅದು ಅಕಾರ ಆಗಿರಬಹುದು ಅಥವಾ 2 ಇದ್ದರೆ ಆಕಾರ ಇರಬಹುದು ಹೀಗೆ ಅಂತ. ಹಾಗಾಗಿ ಅಪ್ರಕಾಶೋ ಪ್ರವೃತ್ತಿಶ್ಚ ಅಲ್ಲ, ಅಪ್ರಕಾಶೋ ಅಪ್ರವೃತ್ತಿಶ್ಚ ಸೇರಿಸಿ ಹೇಳಿದಾಗ ಪೂರ್ವರೂಪ ಸಂಧಿ ಆಗ್ತದೆ. ಅಪ್ರಕಾಶೋಪ್ರವೃತ್ತಿಶ್ಚ, ಆ ಆಕಾರ ಅನ್ನೋದು ಏನಾಗುತ್ತೆ, ತನ್ನ ಹಿಂದಿನ ಅಂದರೆ ಅಪ್ರಕಾಶೋ ಅನ್ನಲು ಓಕಾರ ಉಂಟಲ್ಲ, ಅದರ ಜೊತೆಗೆ ಸೇರಿಬಿಡುತ್ತೆ. ಸ್ವಲ್ಪ ಹೇಳಿದ್ರೆ ಸ್ಪಷ್ಟ ಗೊತ್ತಾಗುತ್ತೆ. ಅಪ್ರಕಾಶೋಪ್ರವೃತ್ತಿಶ್ಚ ಅಂತ ಹಿಡನ್ ಲೆಟರ್ ಆಗಿಬಿಡುತ್ತೆ ಅದಕ್ಕೆ ಅಂತ. ಮತ್ತು ಪ್ರಮಾದೋ ಮೋಹ ಏವಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರುನಂದನ. ಕುರುನಂದನ ಕುರುವಂಶದಲ್ಲಿ ಹುಟ್ಟಿದ ಕುವರ ಅಂತ. ಪಾಂಡವರು ಕುರುವಂಶದವರೇ. ಆದರೆ ಧೃತರಾಷ್ಟ್ರ ಆಗಲೇ ಪ್ಲ್ಯಾನ್ ಮಾಡಿಬಿಟ್ಟ, ಅವನು ತನ್ನ ಮಕ್ಕಳಿಗೆ ಮಾತ್ರ ಕೌರವರು ಅಂತ ಬರುವ ಥರ ಪ್ಲ್ಯಾನ್ ಮಾಡಿದ. ತನ್ನ ತಮ್ಮನ ಮಕ್ಕಳಿಗೆ ಕುರುವಂಶದ ಸಂಬಂಧವೇ ಇಲ್ಲ ಅನ್ನೋ ತರಹ ಸಮಾಜ ಗುರುತಿಸುವ ಹಾಗೆ ಅವರನ್ನು ಪಾಂಡವರು ಅಂತಲೇ ಕರೆಯುವಂಥದ್ದಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದ. ಹಸ್ತಿನಾವತಿಯನ್ನು ಬಿಟ್ಟು ಅವರು ಇಂದ್ರಪ್ರಸ್ಥಕ್ಕೆ, ಖಾಂಡವ ಪ್ರಸ್ಥಕ್ಕೆ ಹೋದ್ಮೇಲಂತೂ ಪೂರ್ತಿ ಪಾಂಡವರೇ ಆಗಿಬಿಟ್ರು. ಆದರೆ
ಧೃತರಾಷ್ಟ್ರನ ಮಕ್ಕಳು ಹೇಗೆ ಕೌರವರೋ ಕುರುವಂಶದವರೋ, ಪಾಂಡವರು ಸಹ ಕುರುವಂಶ ಸಂಜಾತರು. ಅದನ್ನು ನಾವು ಮರಿಬಾರ್ದು. ನಾವು ಮರ್ತು ಬಿಡ್ತೇವೆ ಅಂತ ಕೃಷ್ಣ ಇಲ್ಲಿ ಉದ್ದೇಶಪೂರ್ವಕ ಹೇಳ್ತಾನೆ, ಕುರುನಂದನ ಅಂತ. ಪಾಂಡವರು ಸಹ ಕುರುವಂಶದವರು ಅಂತ. ಹೀಗೆ ಹೇ ಕುರುನಂದನ, ಈ ತಮೋಗುಣವು ವರ್ಧಿಸಿದಾಗ ಅವಿವೇಕ ಮತ್ತು ಯಾವುದರಲ್ಲಿಯೂ ಉತ್ಸಾಹ ಇಲ್ಲದೆ ಇರುವುದು, ಪ್ರಮಾದ ಮತ್ತು ಮೂಢತೆ ಇವು ಹುಟ್ಟುತ್ತವೆ. ಈ ರಜೋಗುಣಕ್ಕೆ ಹೋಲಿಸಿದರೆ ತಮೋಗುಣದಿಂದ ಆಗುವಂತಹದ್ದು ಇಲ್ಲಿ ಒಟ್ಟು ಪಟ್ಟಿ ಮಾಡಿದ್ದು ನೋಡಿದಾಗ ಒಂದು ಅಂಶ ಕಡಿಮೆ. ಅಲ್ಲಿ 5 ನೋಡಿದ್ದೇವೆ, ಇಲ್ಲಿ ಒಟ್ಟು ಎಷ್ಟು ಲೆಕ್ಕ ಹಾಕ್ಕೊಳ್ಳಿ. ಅವಿವೇಕ ಮತ್ತು ಯಾವುದರಲ್ಲೂ ಅನುತ್ಸಾಹ, ಪ್ರಮಾದ ಮತ್ತು ಮೂಢತೆ 4. ಅಲ್ಲಿ ಹಿಂದೆ 5 ಇತ್ತು. ಹಾಗಿದ್ರೆ ರಜೋಗುಣಕ್ಕಿಂತಲೂ ತಮೋಗುಣ ಒಳ್ಳೋದೆ ಅಂತ ಹೇಳೋಣ? ಹಾಗಲ್ಲ, ಹೇಳದೆ ಬಿಟ್ಟಿದ್ದು ಭಾಳಷ್ಟು ಉಂಟು ಅದರೊಳಗೆ. ಯಾಕೆಂದರೆ ತಮೋಗುಣದ ಬಗ್ಗೆ ಪಟ್ಟಿ ಕೊಡೋದು ಭಾಳ ಕಷ್ಟ. ಅದಕ್ಕೋಸ್ಕರ ಭಗವಂತ ಈ ಎಲ್ಲ ಕೆಟ್ಟದ್ದರ ಉಪಲಕ್ಷಣವಾಗಿ 4 ಹೇಳ್ತಾನೆ ಅಷ್ಟೇ. ಇವು ಲೀಡರ್ಗಳು ಅಂತ ಅರ್ಥ. ಇವಿಷ್ಟು. ಈ ತಮೋಗುಣ ಹೆಚ್ಚಾದಾಗ ತಮೋಗುಣ ಉದ್ಭವ ಆದ ಚಿಹ್ನೆ ಹೇಗಿರ್ತದೆ ಅಂದರೆ, ಇದ್ರ ಬಗ್ಗೆ ಮೊದಲೇ ಒಂದು ಮಾತನ್ನು ಹೇಳಿಬಿಡ್ತಾನೆ. ಎಲ್ಲಿ ತಮೋಗುಣ ಹೆಚ್ಚಾಗ್ತದೆಯೋ ಅವರೆಲ್ಲರೂ ಸಹ ಕುಂಭಕರ್ಣನ ವಂಶದವರು. ನಮಗೆಲ್ಲ 10 ತಾಸು ಅಥವಾ 12 ತಾಸು ರಾತ್ರಿ, 12 ತಾಸು ಹಗಲು ಅಂತ ಹೇಳೋಣ. ಅವನಿಗೆ 6 ತಿಂಗಳ ಹಗಲು, 6 ತಿಂಗಳ ರಾತ್ರಿ. ಆದರೂ ಏನಿದ್ರೂ ಸಮಾನತೆ ಉಂಟು ನಮಗೂ ಅವನಿಗೂ. ಯಾಕೆಂದರೆ 12 ತಾಸು ಹಗಲು, 12 ತಾಸು ರಾತ್ರಿ. ಅವನಿಗೂ 6 ತಿಂಗಳು ಹಗಲು, 6 ತಿಂಗಳು ಮತ್ತು ರಾತ್ರಿ. ಆದರೆ ಪ್ರಮಾಣ, ಅದರ ವಿಶಾಲತೆ ಜಾಸ್ತಿ ಅಷ್ಟೇ. ಅಲ್ಲಿಗೆ ಇವರ ಈ ಗುಣ ಹೆಚ್ಚಾದ ಏನಾಗುತ್ತೆ ಅಂದರೆ, ಪ್ರಧಾನವಾಗಿ ಹೇಳಬೇಕು ಅಂದರೆ ತಿನ್ನೋದು ಎಚ್ಚರ ಆದಾಗ, ಮತ್ತು ಕುಡಿಯೋದು, ಅದಾದಮೇಲೆ ಓಡಾಡೋದು, ಮತ್ತು ಮಲಗೋದು. ಓಡಾಡಿದ ತಕ್ಷಣ ಸುಸ್ತಾಯ್ತಲ್ಲ, ಮತ್ತು ಮಲ್ಕೊಳ್ಳೋದು. ಮಲಗಿದ ತಕ್ಷಣ ನಿದ್ದೆ ಬಂತಲ್ಲ, ನಿದ್ದೆಯಲ್ಲಿ ಹೆಚ್ಚು ಯಾವಾಗಲೂ ಡೈಜೆಷನ್ ಎಚ್ಚರಕ್ಕಿಂತ ನಿದ್ದೆಯಲ್ಲಿ ಬೇಗ ಆಗ್ತದೆ. ಎದ್ದ ತಕ್ಷಣ ಮತ್ತೆ ತಿನ್ನೋದು. ಹೀಗೆ ಈ ವೃತ್ತದಲ್ಲಿ ಅವ್ರ ಜೀವನ ಎಲ್ಲ ಕಳೆದು ಹೋಗ್ತದೆ. ಒಟ್ಟಾರೆ ಕೊನೆಯವರೆಗೂ ಇವರ ಜೀವನದಲ್ಲಿ ಸಾಧನೆ ಎನ್ನುವುದು ಶೂನ್ಯ. ಅವರಿಗೆ ಶಾಂತಿ ಅನ್ನೋದು ದುರ್ಬಿನ್ ಹಾಕ್ಕೊಂಡು ಹುಡುಕಿದರೂ ಸಿಗೋದಿಲ್ಲ. ಸ್ವಾರಸ್ಯ ಅಂದರೆ ತನಗೆ ಶಾಂತಿ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ ಅವರಿಗೆ. ಒಂದರಷ್ಟೇ ಹೇಳಬೇಕು ಅಂದರೆ ಇವ್ರ ಜೀವನ ಪಶುಪ್ರಾಯವಾಗಿ ಸಾಗ್ತಾ ಇರ್ತದೆ. ಮತ್ತು ಈ ಒಂದೊಂದೇ ಗುಣವನ್ನು ನೋಡೋಣ. ಅಪ್ರಕಾಶ. ಪ್ರಕಾಶ ಅಂದರೆ ಬೆಳಕು ಅಂತ. ಬೆಳಕು ಅಂದರೆ ಏನು? ವಿವೇಕ, ಸರಿ ತಪ್ಪನ್ನು ನಿರ್ಧಾರ ಮಾಡುವ ಶಕ್ತಿ. ಅಪ್ರಕಾಶ ಅಂದರೆ ಅವಿವೇಕ, ಇದು ಸರಿ ಇದು ತಪ್ಪು ಅಂತ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವರ ಈ ತಮೋಗುಣ ಹೆಚ್ಚಾದವರ ಬಂಡವಾಳ ಏನು ಅಂದರೆ ಮೊದಲನೇದು ಅವಿವೇಕ ಅಂತ. ಹಾಗೆ ಅಂತ ಅವರಿಗೆ ಪ್ರಕಾಶಕ್ಕೆ ಅವಕಾಶ ಇರೋದಿಲ್ಲ ಅಂತ ಅರ್ಥ ಅಲ್ಲ. ಗುರುಪದೇಶ ಇರ್ತದೆ, ಮತ್ತು ಶಾಸ್ತ್ರಾಧ್ಯಯನವು ನೇರ ಮಾಡದಿದ್ದರೂ ಕಿವಿ ಮೇಲೆ ಬೀಳ್ತಾ ಇರುತ್ತೆ. ಆದರೆ ಇದು ಎರಡೂ ಕೆಲಸ ಮಾಡೋದಿಲ್ಲ. ಅಂದರೆ ಗುರುಪದೇಶ ಹೇಗೆ ಅಂದರೆ ಹೇಳಿದ್ದು ಹೇಳಿದಷ್ಟು ಹೊತ್ತು, ಓದಿದ್ದು ಓದಿದಷ್ಟು ಹೊತ್ತು. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಈ ಡೊಂಕು ಬಾಲದ ನಾಯಕರೇ ಇದ್ದ ಹಾಗೇನೆ. ನಳಿಕೆಯಲ್ಲಿ ಹಾಕಿದಷ್ಟು ಹೊತ್ತು ಸ್ಟ್ರೇಟ್ ಆಗಿರ್ತದೆ, ತೆಗೆದ ತಕ್ಷಣ ಮತ್ತು ಪುನಃ ಅದು ಡೊಂಕಾಗಿಬಿಡ್ತದೆ. ಹಾಗೆ ದಯವಿಟ್ಟು ನಾಯಿ ಸಾಕಿದವ್ರು ಯಾರು ಇದ್ದರೂ ಬೇಸರ ಮಾಡ್ಕೊಳ್ಬೇಡಿ. ನನ್ನ ಉದ್ದೇಶ ಅದಲ್ಲ. ಅಂದರೆ ಈ ಸ್ವಭಾವ ಅನ್ನೋದು ಬದಲಾವಣೆ ಆಗುವುದಿಲ್ಲ ಅನ್ನೋದಷ್ಟೇ ನನ್ನ ಮಾತಿನ ಅರ್ಥ. ಹಾಗಾಗಿ ತಮೋಗುಣದ ಆಧಿಕ್ಯದಿಂದ ಆಗುವಂಥದ್ದೇನು ಕೇಳಿದರೆ, ಈ ರೀತಿಯಾಗಿ ಅವರ ಜೀವನ ಅಪ್ರಕಾಶ ಅಂದರೆ ಬೆಳಕಿಲ್ಲದ ಜೀವನ. ಅಷ್ಟೇ ಅಲ್ಲ, ನಾಳಿನ ಬಗ್ಗೆ ಅವರಿಗೆ ಅರಿವಿಲ್ಲ. ನನ್ನ ಜೀವನ ಹೀಗೆ ವ್ಯರ್ಥವಾಗಿ ಹೋಯ್ತಲ್ಲ ಅಂತ ಎಂದೂ ವಿಚಾರ ಮಾಡೋದಿಲ್ಲ. ಆ ಅಪ್ರಕಾಶ ಅನ್ನೋದಕ್ಕೆ ಇನ್ನೂ ಒಂದು ಅರ್ಥ ಉಂಟು. ಪಶುತುಲ್ಯವಾದ ಜೀವನ ಅಂತ ನಾನು ಹೇಳಿದೆ. ಆ ಮಾತಿಗೆ ವಿವರಣೆ ಕೊಡಬೇಕು ಅಂದರೆ, ಪಶುಗಳಲ್ಲಿ ತಂದೆ, ತಾಯಿ, ಅಕ್ಕ, ತಂಗಿ ಭೇದ ಉಂಟ?
ಅವುಗಳ ಬದುಕಿಗೆ ಈ ಭೇದ ಇಲ್ಲ. ಇವರ ಜೀವನವೂ ಸ್ವಲ್ಪ ಹೆಚ್ಚು ಕಡಿಮೆ ಹಾಗೆಯೇ ಸಾಗ್ತಾ ಇರ್ತದೆ. ಮತ್ತು ನಾನು ಇನ್ನೂ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಜ್ಞಾನ ವಿಕಾಸ ಆಗುವುದಕ್ಕೆ ಬೇಕಾದ ಅವಕಾಶಗಳಿದ್ದಾಗ್ಯೂ ಸಹ ಇವರು ಅಪ್ರಕಾಶರಾಗಿ ಬದುಕ್ತಾ ಇರ್ತಾರೆ. ಇದು ಒಂದು ಅಂಶ. ಮತ್ತು ಎರಡನೇದು ಅಪ್ರವೃತ್ತಿ. ಪ್ರವೃತ್ತಿ ಅಂದರೆ ತೊಡಗುವಿಕೆ, ಅಪ್ರವೃತ್ತಿ ಅಂದರೆ ಯಾವುದರಲ್ಲೂ ಅವರು ಮುನ್ನುಗ್ಗೋದಿಲ್ಲ, ಯಾವುದರಲ್ಲೂ ತೊಡಗೋದಿಲ್ಲ. ಪ್ರವೃತ್ತಿ ಅಭಾವ. ಯಾರೋ ಏನೋ ಮಾಡ್ತಾರಾ, ಹೋಗ್ರಿ ಮುಂದೋಗ್ರಿ ಮತ್ತು ನೀವು ನಾವಿಲ್ಲೇ ಇರ್ತೀವ್ರಿ ಅಂತ. ಹೀಗೆ ಕೆಲವು ಸಲ ನಮಗನಿಸುತ್ತೆ, ನಾನು ಕೆಲವು ನೋಡಿದ್ದನ್ನು ಹೇಳ್ತೇನೆ. ಅವರು ಯಾವುದೋ ಒಂದು ಗೌರ್ಮೆಂಟ್ ಕೆಲಸ ಸಿಗತ್ತೆ, 15-20 ವರ್ಷ ಆಗಿರುತ್ತೆ. ಕೇಳಿದವ್ರ ಹತ್ರ ಹೇಳ್ತಾರೆ, ನನಗೆ 20 ವರ್ಷ ಸರ್ವೀಸ್ ಆಯಿತು ಅಂತ. ಹಿಂಗೆ ಮಾಡಿಕೊಂಡು ಆ 20 ವರ್ಷ ಸರ್ವೀಸ್ನಲ್ಲಿ ಸರ್ವೀಸಿಗೆ ಸೇರಿದ ಮೊದಲನೇ ವರ್ಷ ಏನು ಅನುಭವ ಆಗಿತ್ತೋ ಅದಕ್ಕಿಂತ 1 ಪೈಸೆನೂ ಅವನಿಗೆ ಹೆಚ್ಚಾಗಿರೋದಿಲ್ಲ. ಅದೇ 20 ಸಲ ಕಳೆದಿರುತ್ತೆ ಅಷ್ಟೇ. ಅದೇ ತನಗೆ 20 ವರ್ಷ ಸರ್ವೀಸು ಅಂತ ಬೀಗ್ತಾರೆ. ಆದರೆ ಏನು ಕೇಳಿದರೆ ತನಗೆ ವಿವೇಕ ಇಲ್ಲ ಅನ್ನೋದು ಸಹ ಗೊತ್ತಾಗೋದಿಲ್ಲ. ಎಲ್ಲರೂ ಅಲ್ಲ, ಅಪವಾದಕ್ಕೆ ಇದ್ದಾರೆ ಇಂಥವ್ರು ಬೇಕಷ್ಟು ಜನ. ಯಾಕೆ ಅಂದರೆ ಅಪ್ರವೃತ್ತಿ, ಯಾವುದ್ರಲ್ಲೂ ಸಹ ಮುನ್ನುಗ್ಗೋದಿಲ್ಲ. ಅವತ್ತು ಬರುವಾಗ ಎಷ್ಟು ಕೆಲಸ ಗೊತ್ತಿತ್ತೋ ರಿಟೈರ್ಡ್ ಆಗಿ ಹೋಗುವಾಗಲೂ ಅವನಿಗೆ ಅಷ್ಟೇ ಕೆಲಸ ಗೊತ್ತಿರುತ್ತೆ. ಒಂದು ರೀತಿಯಲ್ಲಿ ಅವನ ಅವ್ಯಯ, ಏನೂ ಬದಲಾವಣೆ ಇಲ್ಲ ಅವನಲ್ಲಿ. ಮತ್ತು ಶಾಸ್ತ್ರಬೋಧಿತವಾದಂಥ ವಿಷಯಗಳಲ್ಲಂತೂ ಸುತರಾಂ ಅವರು ಪ್ರವೃತ್ತರಾಗೋದಿಲ್ಲ. ಒಟ್ಟಾರೆ ಏನನ್ನೂ ಮಾಡದೆ ಕಾಲ ನೂಕಿಬಿಡ್ತಾರೆ ಇವರು. ಕೊನೆಗೆ ಹೇಗೆ ಕೇಳಿದರೆ, ಕಾಲ ಕಳೆದೇನಲ್ಲ, ಜ್ಞಾನ ಬರಲಿಲ್ಲ, ಕಾಲದೂತರು ಬಂದು ಕೇಳಿದರೆ ಏನ ಹೇಳಲಿ ಸೊಲ್ಲ, ಅದು ಗೊತ್ತಾಗೋದಿಲ್ಲ ಅಂತ ಅವರಿಗೆ. ಕಾಲದೂತ ಅಂದರೆ ಯಮದೂತರು, ಸಾವು ಸನ್ನಿಹಿತವಾದ ಕಾಲ ಅಂತ ಅರ್ಥ. ಹಾಗಾಗಿ ಈ ರೀತಿಯಾಗಿ ಬರೇ ಮೌಢ್ಯ, ಜಾಡ್ಯತನದಲ್ಲಿ ಅವರ ಜೀವನ ಕಳೆದು ಹೋಗಿಬಿಡ್ತದೆ. ಮತ್ತು ಮೂರನೆಯದು ಪ್ರಮಾದ. ಇದು ನಿನ್ನೆನೂ ಬಂದಿತ್ತು. ಪ್ರಮಾದ ಅಂದರೆ ಅನವಧಾನ ಅಂತ ಹೇಳಿದ್ದೆ ನಾನು. ಅಂದರೆ ಅವಶ್ಯ ಕರ್ತವ್ಯವಾಗಿದ್ದರೂ ಸಹ ತತ್ಕಾಲದಲ್ಲಿ ಅದನ್ನು ಮರೆತು ಬಿಡ್ತಾರೆ. ಆಮೇಲೆ ಅಯ್ಯೋ ಮರೆತು ಬಿಟ್ಟೆ ಅಂತ. ಯಾಕೆ ಹೀಗಾಗ್ತದೆ ಅಂದರೆ ಪ್ರಮಾದ ಯಾಕೆ ಆಗುತ್ತೆ ಕೇಳಿದರೆ, ಒಂದು ಏಕಾಗ್ರತೆಯ ಕೊರತೆ, ಇನ್ನೊಂದು ನಾವು ನಮ್ಮ ಮನಸ್ಸನ್ನು ದೃಶ್ಯಸ್ಥಾನದಲ್ಲಿ ಇರಿಸಿ ಅದಕ್ಕೆ ಕೆಲವು ಸಲ ಪಾಠ ಹೇಳಬೇಕಾಗತ್ತೆ. ಈಗ 1-2 ಉದಾಹರಣೆ ಕೊಡ್ತೇನೆ. ಬೆಳಗ್ಗೆ ನಾವು 5 ಗಂಟೆಗೆ ಏಳಬೇಕು ಅಂತ ಅಂದ್ಕೊಂಡಿರ್ತೇವೆ. ಒಂದು ಸಲ ಅಂದ್ಕೊಂಡ್ರೆ ಅದು ಮನಸ್ಸಿನ ಆಳಕ್ಕೆ ಹೋಗೋದಿಲ್ಲ. ಆಗ ಏನಾಗುತ್ತೆ ಹೇಳಿ ನಮಗೆ ಎಚ್ಚರ ಆಗೋದಿಲ್ಲ. ಆದರೆ ಒಂದು ನಿಮಿಷ ಏಕಾಗ್ರತೆಯಿಂದ ಏಳಬೇಕು, ನೀನು ಹೇಳಬೇಕು, ನೀ ಹಿಂಗಲ್ಲ ಹಿಂಗೆ ಅಂತ ಅಂದ್ಕೊಂಡಾಗ ಏನಾಗುತ್ತೆ ಅಂದರೆ ಆಗ ಮನಸ್ಸು ಕೆಲಸ ಮಾಡುತ್ತೆ. ಈ ಪ್ರಮಾದಕ್ಕೆ ಕಾರಣವೇ ಅದು. ಮೊದಲನೇದಾಗಿ ಮನುಷ್ಯನ ಮನಸ್ಸಿಗೆ ಅಗಾಧವಾದ ಶಕ್ತಿ ಉಂಟು. ಅದರ ಸಾಮರ್ಥ್ಯ ಎಷ್ಟು ಅಂತ ಅಳೆಯೋದು ಬಹಳ ಕಷ್ಟ. ಅದು ಎಷ್ಟು ವಿಶಾಲವಾದ ಸಾಮರ್ಥ್ಯವುಳ್ಳದ್ದು, ಅಷ್ಟೇ ಒಳ್ಳೆಯದನ್ನು ಮಾಡುತ್ತೆ, ಅಷ್ಟೇ ಕೆಟ್ಟದ್ದನ್ನು ಮಾಡುತ್ತೆ. ಹಾಗಾಗಿ ನಾವು ಅದಕ್ಕೆ ಯಾವ ರೀತಿಯಾಗಿ ಪ್ರಶಿಕ್ಷಣ ಕೊಡ್ತೇವೆ, ಅದನ್ನು ಯಾವ ರೀತಿಯಾಗಿ ನಾವು ಟ್ರೈನಪ್ ಮಾಡ್ತೇವೆ ಅನ್ನೋದು ಬಹಳ ಮುಖ್ಯ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಅದು ಬಂಧಕ್ಕೂ, ಸಂಸಾರದಲ್ಲಿ ನಾನು ಕಟ್ಟಿ ಹಾಕೋದಕ್ಕೂ ಕಾರಣವಾಗುತ್ತೆ, ಇಲ್ಲಿಂದ ಬಿಡುಗಡೆ ಮಾಡೋದಕ್ಕೂ ಕಾರಣ ಆಗುತ್ತೆ. ಈಗ ಸುಮಾರು 1 ವರ್ಷಗಳ ಹಿಂದೆ ಒಬ್ಬ ವಿದ್ಯಾರ್ಥಿ ನನ್ನ ಹತ್ರ ಒಂದು ಸವಾಲಿನ ಪ್ರಶ್ನೆ ಕೇಳಿದ್ಲು. ನಾನೇನೋ ಕಂಠಪಾಠಕ್ಕೆ ಕೊಟ್ಟಿದ್ದೆ, ಅವರು ಮಾಡಿರಲಿಲ್ಲ. 1 ವಾರ ಆಯಿತು, 15 ದಿವಸ ಆಯಿತು, 1 ತಿಂಗಳಾಯಿತು. ಆಮೇಲೆ ಅವರನ್ನು ನಾನು ತರಗತಿಯಿಂದ ಆಚೆ ಕಳಿಸಿದೆ. ಅಲ್ಲಿ ಹೋದ್ಮೇಲೆ ಹಾಯಾಗಿ ಉಳಿದ್ರು ಅವರು ಅಷ್ಟೇ ಹೊತ್ತು ಓದಲಿಲ್ಲ. ಸ್ವಾರಸ್ಯ ಅಂದರೆ ಏಕೆಂದರೆ ಸದ್ಯ ಮೇಷ್ಟ್ರ ಮುಖ ನೋಡೋದು ತಪ್ಪಲ್ಲ ಅಂತ. ಆದರೆ ಒಬ್ಬ ಒಳಗಿದ್ದ ವಿದ್ಯಾರ್ಥಿನಿ
ಅವಳು ಆ ಮಗುವಿನ ಮಕ್ಕಳ ಬಗ್ಗೆ, ಹೊರಗೆ ಹೋದ ಮಕ್ಕಳ ಬಗ್ಗೆ ವಿಚಾರ ಮಾಡಿ ಒಂದು ದಿವಸ ಒಂದು ಪ್ರಶ್ನೆ ಕೇಳಿತ್ತು. ಮೊದಲನೇ ದಿವಸ ನೀವು ಕೇಳಿದಾಗ ನಾವು ಸಹ ಉತ್ತರ ಹೇಳಲಿಕ್ಕಾಗಲಿಲ್ಲ. ಕೊನೆಗೆ ನಿಮ್ಮ ಹತ್ರ ಸಮಯ ಕೊಡಿ ಅಂತ ನಾವು ಕೇಳಿದ್ವಿ, ನೀವು ಸಮಯ ಕೊಟ್ಟರೆ 4-5 ದಿವಸದಲ್ಲಿ ನಾವೆಲ್ಲರೂ ಒಪ್ಪಿಸಿದ್ದೇವೆ. ಇವರಿಗೆ ಒಳಗಡೆ ಇದ್ದಾಗಲೇ ಸುಮಾರು 1 ತಿಂಗಳ ಸಮಯ ಕೊಟ್ಟರು ಇವರು, ನೀವು ಕೊಟ್ಟರಿ. ಮತ್ತು ಈ ಹೊರಗಡೆ ಹೋದ್ಮೇಲೆ ಅಂತೂ 1 ತಿಂಗಳಾಗಿದೆ. ಮತ್ತು ಪುನಃ ಇವರು ಇನ್ನೂ ಸಹ ಓದ್ತಾ ಇಲ್ಲ, ಒಪ್ಪಿಸ್ತಾ ಇಲ್ಲ. ಯಾಕೆ ಅಂತ ನಾನು ಅವರ ಹತ್ರ ಕೇಳಲ್ಲ, ಯಾಕೆ ಮನುಷ್ಯನಿಗೆ ಈ ರೀತಿಯಾದಂಥ ಸ್ವಭಾವ ಇರ್ತದೆ ನಿಮ್ಮ ಹತ್ರ ಕೇಳ್ತೇನೆ. ಯಾಕೆ ಅಂದರೆ ಪಾಠ ಹೇಳುವ ಅಧ್ಯಾಪಕರು ನೀವು ಸಮಾನ, ಪಾಠ ಹೇಳಲ್ಪಡುವ ವಿಷಯ ಸಮಾನ, ಓದುವ ಜಾಗ ಸಮಾನ, ಕೇಳುವ ನಾವೆಲ್ಲರೂ ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದೇವೆ. ಯಾಕೆ ಹೀಗಾಗ್ತದೆ? 1 ಸೆಕೆಂಡ್ ದಂಗಾಗಿಬಿಟ್ಟೆ ನಾನು. ಈ ಪ್ರಶ್ನೆಯನ್ನು ಕೇಳಿದವಳು ಅವಳು ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿನಿ ಅಲ್ಲ, ಪುನರ್ಜನ್ಮವನ್ನು ಒಪ್ಪದೇ ಇರುವಂತಹ ಒಂದು ಸಂಪ್ರದಾಯದಲ್ಲಿ ಹುಟ್ಟಿದ ಹುಡುಗಿಯವಳು. ಪುನರ್ಜನ್ಮವನ್ನು ಒಪ್ಪುವವರಿಗಾದರೆ ಇದಕ್ಕೆ ಉತ್ತರ ಹೇಳಲಿಕ್ಕೆ ಸುಲಭ, ಆದರೆ ಅದನ್ನು ಒಪ್ಪದೇ ಇರುವವರಿಗೆ ಉತ್ತರ ಹೇಳಬೇಕಲ್ಲ. ಏನು ಉತ್ತರ ಹೇಳಬೇಕು? ಆಮೇಲೆ ನಾನು ಹೇಳಿದೆ, ನೋಡಮ್ಮ ಇಷ್ಟ ಇನ್ನೇನಿಲ್ಲ, ನಾನು ಹೇಳಿದಾಗ ನೀವೆಲ್ಲರೂ ಅದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ ಸೀರಿಯಸ್ ಆಗಿ ತಗೊಂಡ್ವಿ ನಾವು ಅಂತ. ಸೀರಿಯಸ್ ಆಗಿ ತಗೊಳ್ಳೋದು ಅಂದರೆ ಏನು? ನಮ್ಮ ಮನಸ್ಸಿಗೆ ಗೊತ್ತಿಲ್ಲದೇ ನಾವು ಅದನ್ನು ಹೇಳ್ಕೊಂಡಿರ್ತೇವೆ ಅಷ್ಟೇ. ನಾನು ಓದಲೇಬೇಕು ಹೀಗೆ ಅಂತ. ಆದರೆ ಅವರು ತಮ್ಮ ಮನಸ್ಸಿಗೆ ಹೇಳ್ಕೊಂಡಿರೋದಿಲ್ಲ. ಹೇಳಿದ ತಕ್ಷಣ ಈ ಕಿವಿಯಲ್ಲಿ ಕೇಳ್ತಾರೆ, ಈ ಕಿವಿಯಲ್ಲಿ ಬಿಡ್ತಾರೆ. ಹಾಗೆ ಏನಾಗುತ್ತೆ, ನಾನು ಓದಲೇಬೇಕು ಮತ್ತು ನಾನು ಪ್ರಯತ್ನ ಮಾಡಲೇಬೇಕು ಎನ್ನುವಂತಹ ಈ ಪ್ರವೃತ್ತಿ ಅವರಿಗೆ ಇರೋದಿಲ್ಲ. ಕಾರಣ ಇಷ್ಟೇ, ತಮ್ಮ ಬುದ್ಧಿ ಮತ್ತು ಮನಸ್ಸು ಎರಡನ್ನೂ ವಿಭಾಗಿಸಿಕೊಂಡು ನೋಡಬೇಕು. ಬುದ್ಧಿ ಮನಸ್ಸಿಗೆ ಹೇಳೋದನ್ನು ಅಭ್ಯಾಸ ಮಾಡಿಕೊಂಡಾಗ ಆಗ ಮನಸ್ಸು ಕೆಲಸ ಮಾಡುತ್ತೆ, ಹಾಗಿಲ್ಲದೆ ಇದ್ದರೆ ಮಾಡೋದಿಲ್ಲ. ನಮಗೇನಾಗಿದೆ, ನಮ್ಮ ಮನಸ್ಸು ಹೇಳ್ದಂಗೆ ಬುದ್ಧಿ ಕೇಳುತ್ತೆ, ಆಗ ಕೆಲಸ ಆಗೋದಿಲ್ಲ. ಸಂಸ್ಕೃತ ಸಾಹಿತ್ಯದಲ್ಲಿ ಇಂಥದಕ್ಕೆ ಸಂಬಂಧಪಟ್ಟ ಬೇಕಷ್ಟು ಉದಾಹರಣೆಗಳು ಸಿಗ್ತವೆ ಹೀಗೆ ಅಂತ. ಒಬ್ಬ ಬೋಪದೇವ ಅಂತ ಒಬ್ಬ ವಿದ್ಯಾರ್ಥಿ ಇದ್ದ. ಅವನನ್ನು ತಂದೆ ಗುರುಕುಲಕ್ಕೆ ಕಳಿಸಿದ. ಇವನು ಮಹಾ ಸೋಂಬೇರಿ, ಒಂದನ್ನೂ ಮಾಡೋದಿಲ್ಲ, ಉಂಡ್ಕೊಂಡು ತಿಂದ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಕೊನೆಗೇನಾಯಿತು, ಕ್ಲಾಸಲ್ಲಿ ಕುಳಿತರೆ ನಿದ್ದೆ ಮಾಡ್ತಾನೆ. ಇವನ ತರಗತಿಯವರೆಲ್ಲರೂ ಅವನನ್ನು ನೋಡಿ ತಮಾಷೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ಆದರೆ ಅವರು ತಮಾಷೆ ಮಾಡಿದಾಗ ಇವನಿಗೆ ಬೇಜಾರಾಗಿತ್ತು. ನಿನ್ನೆ ದಿವಸ ಹೇಳಿದ್ದೇನಲ್ಲ, ಈ ತಮೋಗುಣ ಹೆಚ್ಚಾದಾಗ ಪ್ರಮಾದ ಆಗತ್ತೆ, ಪ್ರಮಾದದ ಜೊತೆಗೆ ದುಃಖವೂ ಬರುತ್ತೆ, ಅದರ ಪರಿವಾರ ಅವೆಲ್ಲ ನೋವಾಗತ್ತೆ ಹೀಗೆ ಅಂತ. ಕೊನೆಗೇನಾಯಿತು, ಅವನನ್ನು ಗುರುಕುಲದಿಂದ ಮನೆಗೆ ಕಳಿಸಿದರು. ಮನೆಗೆ ಬಂದ, 2 ತಿಂಗಳ ಇದ್ದ. ಅಪ್ಪ ಅಮ್ಮ ಸೇರಿ ಮತ್ತೆ ಪುನಃ ಗುರುಕುಲಕ್ಕೆ ಸಾಗಾಕಿದರು. ಇವನು ಒಂದು ರೀತಿಯ ಈ ಫುಟ್ಬಾಲ್ ಥರ ಆಗಿಬಿಟ್ಟ, ಕೆಲವು ದಿವಸ ಇಲ್ಲಿ ಕೆಲವು ದಿವಸ ಅಲ್ಲಿ ಹೀಗೆ ಅಂತ. ಒಂದು 3-4 ಸಲ ಹೀಗಾಗುವಾಗ ಅವನಲ್ಲಿ ಯಾಕೆ ನನಗೆ ಹೀಗಾಗ್ತದೆ ಎನ್ನುವಂಥ ವಿಚಾರ ಬರಲಿಕ್ಕೆ ಪ್ರಾರಂಭ ಆಯಿತು. ಗುರುಕುಲದಿಂದ ಒಮ್ಮೆ ಅವನನ್ನು ಮತ್ತೆ ಪುನಃ ಮನೆಗೆ ಕಳುಹಿಸಿದರು. ಹಾಗೆ ಬರುವಾಗ ಮಧ್ಯೆಯಲ್ಲಿ ಬೇಸಿಗೆ ಕಾಲ, ಒಂದು ಊರಿನ ಹೊರಗೆ ಒಂದು ಬಾವಿ, ಅಲ್ಲಿ ಬಹಳಷ್ಟು ಜನ ಮಹಿಳೆಯರು ನೀರೆತ್ತುವುದಕ್ಕೆ ಬಂದಿದ್ದರು. ಇವನು ಆ ಬಾವಿ ಕಟ್ಟೆಯಿಂದ ಸ್ವಲ್ಪ ದೂರದಲ್ಲಿರುವಂಥ ಮರದ ನೆರಳಲ್ಲಿ ಕುಳಿತಿದ್ದ. ಪ್ರಯಾಣ ಮಾಡಿ ನಡ್ಕೊಂಡು ಬಂದು ಸುಸ್ತಾಗಿತ್ತು ಅವನಿಗೆ. ಕೊನೆಗೆ ಅವರೆಲ್ಲ ನೀರು ಎತ್ಕೊಂಡು ಹೋಗಿ ಆದಮೇಲೆ ಆ ಬಾವಿ ಕಟ್ಟೆ ಹತ್ರ ಬಂದ ಇವನು. ಏನಾದ್ರು ಇನ್ನೇನು ಮಾಡೋದು, ಬಾವಿ ಕಟ್ಟೆ ಸುತ್ತೋದು ಅಂತ. ಹಾಗೆ ಬಂದಾಗ ಆ ಬಿಂದಿಗೆಯನ್ನು ಸೇದಿ ಚಪ್ಪಡಿ ಮೇಲೆ ಬಿಂದಿಗೆಯನ್ನು ಇಡ್ತಾ ಇದ್ರಲ್ಲ, ಅಲ್ಲಿ ಹಳ್ಳ ಬಿದ್ದಿದ್ದು ಇವನ ಕಣ್ಣಿಗೆ ಬಿತ್ತು. ನೋಡಿದಾಗ ಅವನಿಗೆ ಆಶ್ಚರ್ಯ ಆಯಿತು. ಪ್ಲಾಸ್ಟಿಕ್ಕೋ ಅಥವಾ ಹಿತ್ತಾಳಿದೋ ಅಥವಾ ಕಬ್ಬಿಣದ್ದೋ ಬಿಂದಿಗೆಗಳನ್ನು ಇಟ್ಟು ಈ ಕಲ್ಲು ಸಹ ಹಳ್ಳ ಬೀಳತ್ತೆ ಅಂತಾದರೆ ನನ್ನ ಮನಸ್ಸಿಗೆ ಯಾಕೆ ವಿದ್ಯೆ ಹತ್ತೋದಿಲ್ಲ ಅಂತ ವಿಚಾರ ಮಾಡಿದ, ತೀರ್ಮಾನ ಮಾಡಿದ. ನನ್ನ ಮನಸ್ಸು ಹೇಳಿದಂಗೆ ನನ್ನ ಬುದ್ಧಿ ಕೇಳಬಾರ್ದು, ನನ್ನ ಬುದ್ಧಿ ಹೇಳಿದ ಹಾಗೆ ಮನಸ್ಸು ಕೇಳಬೇಕು. ಅದಕ್ಕೋಸ್ಕರ ನಾನೀಗ ಮತ್ತೆ ಪುನಃ ಊರಿಗೆ ಹೋಗೋದಿಲ್ಲ, ವಾಪಸ್ ಗುರುಕುಲಕ್ಕೆ ಹೋಗ್ತೇನೆ. ಇವತ್ತಿನಿಂದ ನನಗೂ ಸಹ ಓದೋದಕ್ಕೆ ಬರುತ್ತೆ ಅನ್ನೋದನ್ನು ತೋರಿಸ್ತೇನೆ, ಪ್ರಯತ್ನ ಮಾಡ್ತೇನೆ ಅಂತ ಪ್ರಯತ್ನ ಮಾಡಿದ.
ಆಮೇಲೆ ಬಹಳ ದೊಡ್ಡ ವ್ಯಾಕರಣ ಪಂಡಿತನಾದ ಅವನು. ಸ್ವಾರಸ್ಯ ಅಂದರೆ ತನ್ನ ಹಾಗೆ ಬಹಳಷ್ಟು ಜನ ಸೋಂಬೇರಿಗಳಿರ್ತಾರಲ್ಲ, ಅಂಥವರು ಮತ್ತು ಸೋಂಬೇರಿಗಳಾಗದೇ ಇರಲಿ ಅಂಥೇಳಿ ಅವರಿಗೆಲ್ಲ ಸುಲಭವಾಗಿ ವ್ಯಾಕರಣಶಾಸ್ತ್ರವನ್ನು ತಿಳ್ಕೊಳ್ಳೋಕ್ಕಾಗಲಿ ಅಂಥೇಳಿ ಅವನು ವ್ಯಾಕರಣ ಗ್ರಂಥವನ್ನು ಬರೆದ. ಯಾಕೆ ಈ ಮಾತನ್ನು ಹೇಳಿದೆ? ಆ ತಮೋಗುಣ ಹೆಚ್ಚು ಆಗುವುದಕ್ಕೆ ಕಾರಣ ಏನು ಕೇಳಿದರೆ, ಆ ಬುದ್ಧಿಯಿಂದ ಮನಸ್ಸಿಗೆ ನಾವು ಪಾಠವನ್ನು ಹೇಳುವುದಿಲ್ಲ, ಅದು ಹೇಳಿದಾಗ ನಾವು ಕೇಳ್ತಾ ಇರ್ತೇವೆ. ಇದಕ್ಕೆ ಯಾವುದೇ ರೀತಿಯ ಮೆಡಿಸಿನ್ನು ಅಂದರೆ ಏನು? ಸ್ವಪ್ರಯತ್ನವೇ ಅದಕ್ಕೆ ಔಷಧ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಈ ಪ್ರಮಾದ ಎಲ್ಲವನ್ನೂ ಸಹ ಮರೆತು ಬಿಡೋದು, ತತ್ಕಾಲಕ್ಕೆ ಎಲ್ಲವೂ ಸಹ ಮರೆತು ಹೋಗುವ ಹಾಗೆ ನಾವು ಎಲ್ಲವನ್ನು ಹಗುರವಾಗಿ ಸ್ವೀಕರಿಸುವುದು. ಅಷ್ಟು ಹಿನ್ನೆಲೆಯಲ್ಲಿ ಮೂರನೇ ಗುಣ ಆಯಿತು. ಮತ್ತು ನಾಲ್ಕನೆಯದು ಮೋಹ. ಮೋಹ ಅಂದರೆ ನಿನ್ನೆ ಬಂದಿತ್ತು. ಮೋಹ ಅಂದರೆ ಅದೇ ಮತ್ತು ಪುನಃ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಬೇಕಾದಂತಹ ತಿಳುವಳಿಕೆ ಇಲ್ಲದೆ ಇರುವುದು ಮೌಢ್ಯತನ ಅಂತರ್ಥ. ಈ ಎಲ್ಲ ಗುರುತುಗಳು ಸಹ ಈ ತಮೋಗುಣ ಹೆಚ್ಚಾದಾಗ ಕಂಡುಬರ್ತವೆ. ಅಂದರೆ ಇಷ್ಟು ಹೇಳಿ ಗೀತಾಚಾರ್ಯ ಒಂದು ಮಾತನ್ನು ನೇರವಾಗಿ ಹೇಳದೆ ಪರ್ಯಾಯವಾಗಿ ನಿಮಗೆ ತಿಳಿಸ್ಕೊಡ್ತಾನೆ. ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ನಿನಗೆ ಈ ಎಲ್ಲ ಚಿಹ್ನೆಗಳು ಕಂಡು ಬಂದರೆ ಅವನಲ್ಲಿ ಯಾವ ಗುಣ ಹೆಚ್ಚು ಕೆಲಸ ಮಾಡ್ತಾ ಇದೆ ಅಂತ ನೀನು ತಿಳ್ಕೊಳ್ಬಹುದು, ನೀನು ಪತ್ತೆ ಹಚ್ಚಬಹುದು. ಹಾಗಾಗಿ ಈ 3 ಶ್ಲೋಕಗಳು ನಾನು ನಿನಗೆ ಇಂಥವ್ರನ್ನ ಅರ್ಥ ಮಾಡಲಿಕ್ಕೊಳ್ಳೋದಕ್ಕೆ ಕೊಡ್ತಾ ಇರುವಂತಹ 3 ಸ್ಕೇಲುಗಳು. ಇವುಗಳನ್ನು ಸರಿಯಾಗಿ ನೀನಿಟ್ಕೋ ಅಲ್ಲ, ನೀನು ಅರ್ಥ ಮಾಡಿಕೋ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ಈ 14ನೆಯ ಶ್ಲೋಕ, ಈ ಶ್ಲೋಕಗಳಲ್ಲಿ ಭಗವಂತ ಬೇರೆ ವಿಚಾರಗಳನ್ನು ಹೇಳ್ತಾನೆ. ಯಾಕೆಂದರೆ ಈ ಗುಣಗಳ ವ್ಯವಸ್ಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇವು ಎಲ್ಲಿವರೆಗೆ ಕೆಲಸ ಮಾಡ್ತವೆ ಅಂದರೆ, ನಾವು ಇಂಥದ್ದೇ ಜನ್ಮ ಬೇಕು ಅಂತ ಅಪ್ಲಿಕೇಶನ್ ಹಾಕಿದವರಲ್ಲ, ಇಂಥದ್ದೇ ದೇಹ ಬೇಕು ಅಂತ ಅಪ್ಲೈ ಮಾಡಿದವರಲ್ಲ. ನಮಗೆ ಈಗ ಈ ಜನ್ಮ ಬಂದಿದೆ. ಇದಕ್ಕೆ ಕಾರಣ ಏನು ಅಂದರೆ ಈ ಗುಣಗಳೇ. ಮತ್ತು ನಮ್ಮ ಈ ದೇಹ ಬರುವುದಕ್ಕೆ ಕಾರಣವಾದ ಈ ಗುಣಗಳು ನಮ್ಮ ಬದುಕಿನಲ್ಲೂ ನಮ್ಮನ್ನು ಆಳ್ತಾ ಇರ್ತವೆ. ಎಲ್ಲಿವರೆಗೆ ಆಳ್ತವೆ ಅಂದರೆ ಸಾವಿನವರೆಗೂ ನಮ್ಮನ್ನು ಆಳ್ತಾನೆ ಇರ್ತವೆ. ಹಾಗಾಗಿ ಗೀತಾಚಾರ್ಯ ಆ ಮಾತನ್ನು ಹೇಳ್ತಾನೆ, ಮರಣದ್ವಾರೇಣಾಪಿ ಯತ್ಫಲಂ ಪ್ರಾಪ್ಯತೆ ತದಪಿ ಸಂಗರಾಗಹೇತುಕಂ ಸರ್ವಂ ಗೌಣಮೇವ ಇತಿ ದರ್ಶಯನ್ ಆಹ. ಸಾವು ಸವಣಿಸುವ ಕಾಲದಲ್ಲೂ ಸಹ ಈ ಗುಣಗಳು ಕೆಲಸ ಮಾಡ್ತವಂತೆ. ಏನು ಕೆಲಸ ಮಾಡ್ತವೆ? ಭಗವಂತನ ಮಾತಲ್ಲೇ ನೋಡೋಣ ಏನು ಅಂತ. ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮ ವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣದ ಉತ್ಕರ್ಷವಾದಾಗ ಮನುಷ್ಯ ಮರಣವನ್ನು ಹೊಂದಿದರೆ ಆಗ ಈ ಮಹದಾದಿ ತತ್ವಗಳನ್ನು ಬಲ್ಲ ಉತ್ತಮ ಜ್ಞಾನಿಗಳಿಗೆ ಲಭ್ಯವಾಗುವಂತಹ ಸ್ವರ್ಗಾದಿ ನಿರ್ಮಲವಾದ ಲೋಕಗಳನ್ನು ಆತ ಪಡಿತಾನೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಏನು ಇದಕ್ಕೆ ವಿವರಣೆ ಅಂದರೆ, ಶಾಸ್ತ್ರದಲ್ಲಿ ಒಂದು ಮಾತುಂಟು, ಅಂತೆ ಯಾ ಮತಿ ಸಾ ಗತಿ ಅಂತ. ಅಂತೆ ಅಂದರೆ ಕೊನೆಯಲ್ಲಿ, ಆ ಲಾಸ್ಟ್ ಜರ್ನಿ ಅಂತಲ್ಲ, ಅಲ್ಲಿ ಆ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯಾದ ಬುದ್ಧಿ ಇರ್ತದೆಯೋ ಅದೇ ರೀತಿಯಾದ ಜನ್ಮ ಬರ್ತದೆ ಅಂತ. ಹಾಗಾಗಿ ಅಂತೆ ಯಾ ಮತಿ ಸಾ ಗತಿ ಅಂದರೆ ಈ ಗುಣಗಳು ಈ ಜನ್ಮದಲ್ಲಿ ಅಷ್ಟೇ ಕೆಲಸ ಮಾಡುವುದಲ್ಲ, ಮುಂದೆ ನಮಗೆ ಯಾವ ಜನ್ಮ ಬರಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತವೆ ಇವು. ಆದರೆ ಒಂದು ನಿರ್ಧಾರ ಅವು ಮಾಡ್ತವೆ, ಅವು ಮಾಡಿದ ನಿರ್ಧಾರವನ್ನು ನೀನು ಪ್ರಯತ್ನ ಪಟ್ಟರೆ ಬದಲಾಯಿಸಿಕೊಳ್ಳಬಲ್ಲೆ. ಏನು ಹಾಗಿದ್ರೆ ಅಂದರೆ, ಸತ್ವೇ ಪ್ರವೃದ್ಧೆ, ಸತ್ವಗುಣ ಎದ್ದು ನಿಂತಹ ಸಂದರ್ಭದಲ್ಲಿ ಪ್ರಳಯ ಅಂದರೆ ಮರಣ ಅಂತ ಅರ್ಥ. ಸಾವನ್ನಪ್ಪಿದರೆ, ಸಾವಿಗೆ ತುತ್ತಾದರೆ ಏನಾಗ್ತಾನೆ ಅಂದರೆ, ಆಗ ಆತ ಉತ್ತಮ ವಿಧಾಂ
ಲೋಕವನ್ನು ಪಡಿತಾನೆ. ಉತ್ತಮ ವಿಧಾಂ ಲೋಕಾನ್ ಅಂದರೆ ಏನು ಹಾಗಂದರೆ, ಅಂದರೆ ಈ ಅಲ್ಲಿ 2-3 ಶಬ್ದಗಳೇ ನಾವು ವಿಚಾರ ಮಾಡಬೇಕಾದದ್ದು. ದೇಹಭೃತ್ ಅಂದರೆ ದೇಹವನ್ನು ಧರಿಸಿದವನು, ಅಂದರೆ ದೇಹದ ಮೇಲೆ ಅಭಿಮಾನ ಇರುವವನು ಅಂತ ಅರ್ಥ. ಅದೇ ಈ ಜನ್ಮಗಳೆಲ್ಲ ಯಾರಿಗಾಗ್ತವೆ ಅಂದರೆ ದೇಹಾಭಿಮಾನಿಗಳಿಗೆ ಜನ್ಮವೇ ಅಷ್ಟೇ ಹೊರತನು ದೇಹಭಾವವನ್ನು ಮೀರಿ ನಿಂತಹ ಜ್ಞಾನಿಗೆ ಇಲ್ಲ. ಯಾಕೆಂದರೆ ಅವನು ದೇಹಭೃತ್ ಅಲ್ಲ. ದೇಹವನ್ನು ತಾನು ಧರಿಸ್ಕೊಂಡಿದ್ದೇನೆ ಅನ್ನೋದು ಅವನಿಗೆ ಗೊತ್ತೇ ಆಗೋದಿಲ್ಲ ಅವನಿಗೆ. ಮತ್ತಷ್ಟೇ ಅಲ್ಲ, ಹೀಗೆ ಸತ್ವಗುಣ ಉಚ್ಛ್ರಾಯ ಸ್ಥಿತಿಗೆ ಬಂದಾಗ ಆತ ಮರಣವನ್ನಪ್ಪಿದರೆ ಉತ್ತಮ ವಿಧಾಂ ಲೋಕಾನ್, ಉತ್ತಮವಿತ್ ಉತ್ತಮವಾದದ್ದನ್ನು ತಿಳಿದವರು ಅಂತ ಅರ್ಥ. ಉತ್ತಮವಾದದ್ದನ್ನು ತಿಳಿದವರು ಅನ್ನೋದಕ್ಕೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯ ಶಬ್ದವನ್ನು ಬರೆದಿದ್ದಾರೆ. ಮಧುಸೂದನ ಸರಸ್ವತಿಗಳು ಇದಕ್ಕೆ ಹಿರಣ್ಯಗರ್ಭಾದಿ ದೇವತೆಗಳನ್ನು ತಿಳಿದವರು ಅಂತ. ಅವರನ್ನು ತಿಳಿದುಕೊಂಡಾಗ ಉಪಾಸನೆಯ ಮೂಲಕ ಅಂತ ಅರ್ಥ. ಇವರೇನಾಗ್ತಾರೆ ಕೇಳಿದರೆ ಮತ್ತೆ ಪುನಃ ದೇವಲೋಕಕ್ಕೆ ಹೋಗ್ತಾರೆ. ಅಂದರೆ ಏನು ಹೇಳಿದಂಗಾಯಿತು, ಸತ್ವಗುಣ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಈ ದೇಹಿ ಅಂದರೆ ಜೀವ ಆತ ಪ್ರಾಣವನ್ನು ಬಿಟ್ಟರೆ ಅವನಿಗೆ ದೇವಲೋಕವೇ ಮೊದಲಾದಂತಹ ಉತ್ತಮ ಜನ್ಮ ಬರ್ತದೆ. ಅಲ್ಲಿ ಜನ್ಮ ಎತ್ತುತ್ತಾನೆ ಅರ್ಥ. ಅದು ಎಂಥದ್ದು ಅಂದರೆ ಅಮಲಾನ್ ಅಂತ ಶಬ್ದ ವಿಶೇಷಣ. ಅಮಲಾನ್ ಅಂದರೆ ಅಲ್ಲಿ ರಜೋಗುಣ ತಮೋಗುಣಗಳ ಒಂದು ಸಂಪರ್ಕ ಇಲ್ಲ. ಅವು 2 ಮಲ, ರಜೋಗುಣ ಮತ್ತು ತಮೋಗುಣ. ಈ ರಜೋಗುಣ ತಮೋಗುಣಗಳ ಒಂದು ಅಂಟುವಿಕೆ ಅನ್ನುವಂತಹದ್ದು ಇಲ್ಲದೇ ಇರುವಂತಹ ಉತ್ತಮವಾದ ಲೋಕದಲ್ಲಿ ಹುಟ್ಟುತ್ತಾನೆ. ಅದಕ್ಕೆ ಇದು ಒಂದರ್ಥ. ಇನ್ನೊಂದರ್ಥ ಪ್ರಳಯಂ ಯಾತಿ ದೇಹಭೃತು ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಅಂದರೆ ಅವನು ಒಳ್ಳೆಯ ಜನ್ಮವನ್ನು ಪಡಿತಾನೆ. ಒಳ್ಳೆಯ ಜನ್ಮ ಅಂದರೆ ಏನು? ಮುಂದಿನ ಜನ್ಮದಲ್ಲಿ ಅಧ್ಯಾತ್ಮ ಸಾಧನೆಗೆ ಪೂರಕವಾದಂತಹ ತಂದೆ ತಾಯಿಗಳಿಂದ ಆತ ಜನ್ಮ ಪಡಿತಾನೆ. ಅಲ್ಲಿ ಅವನು ಹೆಚ್ಚು ಸಾಧನೆ ಮಾಡ್ತಾನೆ. ಏನಿದ್ರೂ ಅಧ್ಯಾತ್ಮ ದಾರಿಯಲ್ಲಿ ಮುಂದೆ ಹೋಗೋದಕ್ಕೆ ಸತ್ವಗುಣದ ಒಂದು ಸಹಾಯ ಬೇಕೇ ಬೇಕು. ಅದು ಹೆಚ್ಚಾದಾಗಲೇ ಆ ಪ್ರವೃತ್ತಿ ಬರುವಂಥದ್ದು. ರಜೋಗುಣ ತಮೋಗುಣ ಹೆಚ್ಚಾದಾಗ ಅದ್ರ ಬಗ್ಗೆ ಆಸಕ್ತಿ ಬರುವುದೇ ಇಲ್ಲ. ಹಾಗಾಗಿ ಉತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ, ಒಳ್ಳೆಯ ಜನ್ಮವನ್ನು ಪಡಿತಾನೆ. ಎಲ್ಲಿ ಅವನ ಜ್ಞಾನದ ಬೆಳವಣಿಗೆಗೆ ಪೂರಕವಾದಂಥ ವಾತಾವರಣ ಸಿಗತ್ತೋ ಅಂಥಲ್ಲಿ ಆತ ಜನ್ಮವನ್ನು ಪಡಿತಾನೆ. ಇದಕ್ಕೆ ಉದಾಹರಣೆ ಹೇಳಬೇಕಂದ್ರೆ ಪ್ರಾಯಶಃ ನೀವು ಸಾಕಷ್ಟು ಕಥೆಗಳನ್ನು ಕೇಳಿದ್ದೀರಾ. ಆ ಸಾಧನೆ ಸಾಕಷ್ಟು ದೃಢವಾಗಿ ಇದ್ದರೆ ಒಬ್ಬ ಮನುಷ್ಯ ಒಂದು 60 ವರ್ಷ 70 ವರ್ಷ ಬದುಕಿರ್ತಾನೆ. ಈ 60 ವರ್ಷ ಅಥವಾ 70 ವರ್ಷದಲ್ಲಿ ಸುಮಾರು 30-35 ವರ್ಷಗಳ ಕಾಲ ಸಾಧನೆ ಬಲವಾಗಿ ಇದ್ದರೆ ಕೊನೆಯ ಕಾಲದಲ್ಲಿ ಸಣ್ಣ ಪುಟ್ಟ ತಪ್ಪು ಅವನಿಂದ ಆದ್ರೂ ಸಹ ಈ ಮೊದಲು ಮಾಡಿದಂಥ ಸಾಧನೆ ಸತ್ವಗುಣ ಆ ಕೊನೆಯ ಕಾಲಕ್ಕೆ ಬಂದು ಎದ್ದು ನಿಂತು ಬಿಡ್ತದೆ ಅವನಿಗೆ ಸಹಾಯ ಮಾಡಲಿಕ್ಕೆ. ಇದಕ್ಕೆ ಭಾಗವತದಲ್ಲಿ ಅಜಾಮಿಳನ ಕಥೆಯನ್ನು ನಾವು ನೋಡ್ತೇವೆ. ಅವನೇನು ಮಹಾ ಕೆಟ್ಟವನಾಗಿರಲಿಲ್ಲ, ಅವನು ಮಹಾ ಜ್ಞಾನಿಯಾಗಿದ್ದ, ಅವನು ಅತ್ಯಂತ ಸಾಧನೆ ಮಾಡಿದ್ದ ಅವನು. ಆದರೆ ಯಾವುದೋ ಒಂದು ವಿಷಗಳಿಗೆಯಲ್ಲಿ ಆತ ಕಾಡಿಗೆ ಹೂವನ್ನು ಹಣ್ಣನ್ನು ತರಲಿಕ್ಕೆ ಹೋದಾಗ ಒಂದು ಸ್ತ್ರೀ ಸಂಘಕ್ಕೆ ಸಿಲುಕಿದ. ಅವನು ಅಲ್ಲೇ ಇದ್ದುಬಿಟ್ಟ, ಮನೆಗೆ ಬರಲೇ ಇಲ್ಲ ಪುಣ್ಯಾತ್ಮ. ಕೊನೆಗೆ ಏನಾಯಿತು, ಇವನಿಗೆ ಸಾವು ಸನ್ನಿಹಿತವಾದಾಗ ಸಹಜ ಭಾಗವತದ ಪ್ರಕಾರ ಅವನಿಗೆ ಸಾವು ಬರೋದಿಲ್ಲ, ಅದೊಂದು ಕೇವಲ ಡ್ರೀಮ್, ಅವನಿಗೆ ಒಂದು ಕನಸು ಅದು ಹೀಗೆ ಅಂತ. ಆಗ ಏನಾಗತ್ತೆ ಕೇಳಿದರೆ ಆ ಯಮದೂತರು ಅವನಿಗೆ ಕಂಡಾಗ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಭಯ, ನಾನೇನೋ ತಪ್ಪು ಮಾಡಿದೆ, ನನಗೀಗ ರಕ್ಷಿಸುವವರು ಯಾರೂ ಇಲ್ಲ ಅಂಥೇಳಿ ಅವನು ತನ್ನ ಮಗನ ಹೆಸರನ್ನು ಕರೆದ ನಾರಾಯಣ ಅಂತ. ನೋಡಿ ಸ್ವಾರಸ್ಯ ಅಂದರೆ ತನಗೀಗ ರಕ್ಷಿಸುವವರು ಇಲ್ಲ ಅಂತ ಭಾವನೆ ಬಂದಾಗ ತನ್ನ ಹೆಂಡತಿ ಹೆಸರನ್ನು ಹೇಳಿ ಕೂಗ್ಬೋದಿತ್ತಲ್ವ ಅವನು. ಆ ನಾರಾಯಣ ಎನ್ನುವ ಶಬ್ದವೇ ಅವನ ಬಾಯಿಂದ ಯಾಕೆ ಬರಬೇಕು? ಇದಕ್ಕೆ ಉತ್ತರ ಸಿಗೋದಿಲ್ಲ. ಗುಣ. ಯಾಕೆಂದರೆ ಅವನು ಬಾಯಿಂದ ಬರುವ ಶಬ್ದವನ್ನು ನೋಡಿಯೇ ಅವನ ಸಂಸ್ಕಾರವನ್ನು ತೀರ್ಮಾನ ಮಾಡಬಹುದು. ಹಾಗಾಗಿ
ಯಾಕೆ ಹೀಗಾಯಿತು ಕೇಳಿದರೆ, ತುದಿಗೆ ಅವನು ತಪ್ಪನ್ನು ಮಾಡಿದ್ದಾನೆ, ಆದರೆ ಅದಕ್ಕಿಂತ ಪೂರ್ವದಲ್ಲಿ ಅವನು ಸಾಕಷ್ಟು ಉತ್ತಮ ಕಾರ್ಯವನ್ನು ಮಾಡಿದ್ದಾನೆ. ಆ ಸತ್ವಗುಣ ವಿವೃದ್ಧವಾಗುವುದಕ್ಕೆ ಬೇಕಾದ ಎಲ್ಲವನ್ನೂ ಮಾಡಿದ್ದಾನೆ. ಹಾಗಾಗಿ ಏನಾಯಿತು ಕೇಳಿದರೆ ಅದು ಅವನಿಗೆ ಸಹಾಯಕವಂತ. ಆದರೆ ಇನ್ನು ಕೆಲವು ಜನ ಇರ್ತಾರೆ, ಇವತ್ತಿನ ಜನರು, ನಾವು ಯಾಕೆ ಮೊದಲೆಲ್ಲ ಅದು ಪ್ರಯತ್ನ ಮಾಡಬೇಕು, ರಿಟೈರ್ಡ್ ಆದ ಮೇಲೆ ಪುರುಷತ್ತಿರ್ತದೆ ಅಲ್ವಾ, ಆಗ ಇನ್ನೇನು ಕೆಲಸ, ಆಗ ಅದೇ ಮಾಡೋದು ಹೀಗೆ ಅಂತ. ಆದರೆ ಸ್ವಾರಸ್ಯ, ನಾವು ಹೇಳ್ಕೊಂಡಷ್ಟು ಸುಲಭವಾಗಿ ನಮಗೆ ಇನ್ನೇನು ಕೆಲಸ ಇದನ್ನೇ ಮಾಡೋದು ಅಂತ ಅಂದ್ಕೊಂಡಿರ್ತಾರೆ, ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ತಾಯಂದಿರಾದರೆ ಒಂದು ಸಮಸ್ಯೆ, ತಂದೆಯಂದಿರಾದರೆ ಮತ್ತೊಂದು ಸಮಸ್ಯೆ. ಏನು ಕೇಳಿದರೆ ಇಬ್ಬರಿಗೂ ಸಹ ಈ ಮನೆ ಕಾಯುವ ಕೆಲಸ ಇದ್ದೇ ಇರ್ತದೆ ಸಾಮಾನ್ಯವಾಗಿ. ಅದಿಲ್ಲ ಕಿಂಡರ್ ಗಾರ್ಡನ್, ಅವರೇ ಓನರು, ಹೌದು ತಾನೆ, ಇದ್ದೇ ಇರ್ತದೆ. ನಾವು ಮೊದಲು ಎಷ್ಟು ಹಾಯಾಗಿ ಹೇಳ್ತೇವೋ, ಸುಲಭವಾಗಿ ಹೇಳ್ತೇವೋ, ಅಷ್ಟು ಸುಲಭವಾಗಿ ಅದನ್ನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯುವನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಪೋಸ್ಟ್ಪೋನ್ ಮಾಡಬೇಡ ಆ ಕೆಲಸಕ್ಕೆ ಮಾತ್ರ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಇರ್ರಿ ಅಂತ. ಅಜರಾಮರವತ್ ಪ್ರಾಜ್ಞ ವಿದ್ಯಾಂ ಸಾಧಯೇತ್. ವಿದ್ಯೆ ಅಂದರೆ ಜ್ಞಾನ ಅಂತ. ತನಗೆ ಸಾವಿಲ್ಲ ಅಂತ ಅಂದ್ಕೊಂಡು ಏನು ಮಾಡಬೇಕಂತೆ, ದುಡ್ಡನ್ನು ಗಳಿಸ್ಬೇಕಂತೆ. ತಾನು ಅಮರ ಅಂತ ಅಂದ್ಕೊಂಡು ದುಡ್ಡನ್ನು ಗಳಿಸ್ಬೇಕಂತೆ. ಆದರೆ ಗೃಹೀತೈವ ಕೇಶೇಷು ಮೃತ್ಯುನಾ ಧರ್ಮಮಾಚರೇತ್. ತನ್ನ ಜುಟ್ಟಿಗೆ ಮೃತ್ಯು ಕೈ ಹಾಕಿ ಬಿಟ್ಟಿದೆ ಅಂತ ಅಂದ್ಕೊಂಡು ಸಾಧನೆ ಮಾಡಬೇಕಂತೆ. ಅಂದರೆ ಆ ವಿಷಯದಲ್ಲಿ ತಡ ಮಾಡಬಾರ್ದು ಎನ್ನುವಂಥದ್ದು. ಹಾಗಾಗಿ ನಾವು ರಿಟೈರ್ಡ್ ಆಗೋಗಿಂದ ಮೊದಲನೇ ತುಂಬ ಟೈರ್ಡ್ ಆಗಿಬಿಟ್ರೆ, ಭಾಳಷ್ಟು ಜನ ನೋಡಿ ಅವ್ರು ರಿಟೈರ್ಡ್ ಆಗೋದು ಕಾಯ ಅವಶ್ಯಕತೆನೇ ಇಲ್ಲ, ಮೊದಲೇ ಟೈರ್ಡ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಆ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೆ ಹೋಗಬೇಡ. ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ತುಂಬಿಕೊಳ್ತಾ ಹೋಗು ನೀನು, ನಿನ್ನ ಮನಸ್ಸಿಗೆ ಒಳ್ಳೆಯ ಸಂಸ್ಕಾರವನ್ನು ತುಂಬು ಅಂತ. ಹಾಗಾಗಿ ಯಾಕೆ ಹೇಳಿದೆ ಈ ಮಾತನ್ನು, ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹಭೃತು ತದೋತ್ತಮ ವಿಧಾನ್ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಇನ್ನು ಕೆಲವು ಜನ ಇರ್ತಾರೆ, ಸತ್ವಗುಣ ಹೆಚ್ಚಾದಾಗ ದೇಹವನ್ನು ಬಿಟ್ಟರೆ ಅವರಿಗೆ ಮುಂದಿನ ಜನ್ಮದಲ್ಲಿ, ಒಟ್ಟು ತಾತ್ಪರ್ಯ ಅಷ್ಟೇ, ಆ ಆತ್ಮತತ್ವವನ್ನು ಪೂರ್ತಿ ತಿಳಿದುಕೊಳ್ಳೋದಕ್ಕೆ ಆಗದೇ ಇದ್ದರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಯತ್ನವನ್ನು ಮಾಡಲಿಕ್ಕೆ ಬೇಕಾದಂಥ ವಾತಾವರಣದಲ್ಲಿ ಜನ್ಮ ಎತ್ತುತ್ತಾರೆ. ಇಲ್ಲಿಗೆ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಆಯ್ತು, ಒಟ್ಟು ತಾತ್ಪರ್ಯ ಎಷ್ಟು, ಸತ್ವಗುಣ ಉಚ್ಚಾಯ ಸ್ಥಿತಿಯಲ್ಲಿದ್ದಾಗ ಮರಣಪಟ್ಟರೆ ಉತ್ತಮ ಲೋಕ, ಉತ್ತಮ ಗತಿ ಅಂತ. ಮತ್ತು 15ನೇದು, ರಜಸಿ ಪ್ರಲಯಂಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ಈ ರಜೋಗುಣ ಪ್ರಬಲವಾದಾಗ ಮೃತನಾದರೆ ಕರ್ಮಾಸಕ್ತರ ನಡುವೆ ಆತ ಜನ್ಮವನ್ನು ತಾಳ್ತಾನೆ. ಹಾಗೆ ತಮೋಗುಣ ಹೆಚ್ಚಾದಾಗ ಆತ ಪ್ರಾಣವನ್ನು ಬಿಟ್ಟರೆ ಪಶು ಪಕ್ಷಿ ಮುಂತಾದಂಥ ಮೂಢಯೋನಿಗಳಲ್ಲಿ ಜನ್ಮ ಎತ್ತುತ್ತಾನೆ. ಇಲ್ಲೊಂದು ಸ್ವಾರಸ್ಯ ಉಂಟು, ಗಮನಿಸಬೇಕು. ಸತ್ವಗುಣ ವಿಷಯವನ್ನು ಹೇಳುವಾಗ ವೇದವ್ಯಾಸರು ಅದಕ್ಕೋಸ್ಕರ ಒಂದು ಶ್ಲೋಕವನ್ನು ಪೂರ್ತಿ ಮೀಸಲಾಗಿಟ್ಟಿದ್ದಾರೆ. ರಜೋಗುಣ ತಮೋಗುಣ ಬಂದಾಗ ಎರಡೂ ಸೇರಿಸಿ ಒಂದರಲ್ಲೇ ಹೇಳ್ಬೋಣ ಅಂತ ತೀರ್ಮಾನ ಮಾಡಿಬಿಟ್ರು. ಇದೆಲ್ಲ ಆ ಮಹಾಕವಿಗಳು ಎಲ್ಲೂ ಕಂಠತ ಹೇಳೋದಿಲ್ಲ, ಅದನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಹಣೆ ಬರ ಎರಡೂ ಒಂದೇ ಅಂತ. ಯಾಕೆ, ಎಲ್ಲಿ ಆ ಉತ್ತಮತ್ವ ಪ್ರಾಪ್ತಿಗೆ ಅವಕಾಶ ಇಲ್ವೋ ಅಂಥ ಮಾತನ್ನು ಎಷ್ಟು ಬೇರೆ ಬೇರೆಯಾಗಿ ಹೇಳಿದರೆ ಏನು ತಾನೇ ಪ್ರಯೋಜನ ಅಂಥೇಳಿ ಒಂದೇ ಶ್ಲೋಕದಲ್ಲಿ ಅದೆರಡನ್ನು ತುಂಬಿಟ್ಬಿಟ್ರು, ರಜೋಗುಣ ಮತ್ತು ತಮೋಗುಣವನ್ನು. ಈ ರಜಸಿ ಪ್ರಲಯಂಗತ್ವ, ರಜೋಗುಣ ಹೆಚ್ಚಾದಾಗ, ಪ್ರಳಯ ಅಂದರೆ ಸಾವು ಅಂತ, ಮರಣಕ್ಕೆ ತುತ್ತಾದರೆ ಆತ ಕರ್ಮಸಂಗಿಷು ಜಾಯತೆ. ಕರ್ಮಸಂಗಿಗಳಲ್ಲಿ ಅಂಥವರ ಮನೆಯಲ್ಲಿ ಹುಟ್ಟುತ್ತಾನೆ. ಅಂದರೆ ಹೆಚ್ಚೆಚ್ಚು ಕರ್ಮ ಮಾಡುವವರ ಮನೆಯಲ್ಲಿ ಹುಟ್ಟುತ್ತಾನೆ. ಕರ್ಮ ಮಾಡುವವರು ಅಂದರೆ ಅದು ಉತ್ತಮವಾದ ಧಾರ್ಮಿಕ ಕರ್ಮಗಳಾದರೂ ಇರಬಹುದು, ಅಥವಾ ರಜೋಗುಣದ್ದಾದ್ದರಿಂದ ಲೌಕಿಕವಾದ ಕರ್ಮ ಇದ್ರೂ ಸಹ ಇರಬಹುದು. ಹಾಗಾಗಿ ಒಟ್ಟಾರೆ ಏನು ಕೇಳಿದರೆ, ಈ ಯಾವುದೇ ಕರ್ಮ, ಧಾರ್ಮಿಕ ಕರ್ಮ ಅಂದರೆ ಕಾಮ್ಯಕರ್ಮ ಅಂತ ಅರ್ಥ ಮಾಡ್ಕೊಳ್ಬೇಕು, ಅದು ಸಹ ಪುನರ್ಜನ್ಮಕ್ಕೆ ಕಾರಣ.
ಲೌಕಿಕ ಜನ್ಮವೂ ಸಹ ಪುನರ್ಜನ್ಮಕ್ಕೆ ಕಾರಣ. ಮತ್ತೆ ಪುನಃ ಹುಟ್ಟುವುದಕ್ಕೆ ಬೇಕಾದಂತಹ ವಾತಾವರಣ ಇರುವಂತಹ ಕರ್ಮಿಗಳ ಕುಟುಂಬದಲ್ಲಿ ಆತ ಹುಟ್ಟುತ್ತಾನೆ. ರಜಸಿ ಪ್ರಳಯಂಗತ್ವ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ಆದರೆ ಆ ತಮೋಗುಣ ವಿವೃದ್ಧವಾದಾಗ ಆತ ಸತ್ತರೆ ಅವನಿಗೆ ಜನ್ಮ ಎಲ್ಲಿ? ಮೂಢಯೋನಿಷು, ಪಶ್ವಾದಿ ಯೋನಿಗಳಲ್ಲಿ ಆತ ಜನ್ಮ ತಾಳ್ತಾನೆ. ಅಲ್ಲಿಗೆ ಏನು ಹೇಳ್ದಂಗಾಯ್ತು? ಏನಾದರೂ ಮಾಡಿ ಮನುಷ್ಯ ಅವನ ಜೀವನದಲ್ಲಿ ಈ ಎರಡು ಗುಣಗಳು ಹೆಚ್ಚಾಗದೇ ಇರುವ ಹಾಗೆ ಪ್ರಯತ್ನ ಮಾಡಬೇಕು. ಅಲ್ಲ, ಕೊನೆಯ ಕಾಲದಲ್ಲಿ ಮತ್ತೆ ಇವೇ ಬಂದುಬಿಟ್ರೆ ಅಂದರೆ ಹೌದು, ಆ ಪೂರ್ವರಂಗದ ಸಿದ್ಧತೆ ಹೇಗಿರ್ತದೆಯೋ ಅದೇ ಫಲ ಕೊಡ್ತದೆ ಅಲ್ವಾ? ಈಗ ಸಾಮಾನ್ಯವಾಗಿ ಆ ಕೊನೆ ಘಳಿಗೆಯಲ್ಲಿ ಅದು ಬರಬೇಕು ಅಂತಾದರೆ ಅದಕ್ಕೆ ಪೂರ್ವಾಭ್ಯಾಸ ಬಲವಾಗಿರಬೇಕಾಗ್ತದೆ. ಅಭ್ಯಾಸ ಇದ್ದದ್ದೇ ನಮಗೆ ಬರ್ತದೆ, ಅಭ್ಯಾಸ ಇಲ್ಲದೇ ಇದ್ದದ್ದು ಬರೋದಿಲ್ಲ. ಯಾವುದು ಬಾಲ್ಯದಿಂದಲೇ ನಮಗೆ ಕರಗತವಾಗಿರ್ತದೆಯೋ ಅದು ಯಾವಾಗಲೂ ನಮ್ಮ ಒಡನಾಟದ ವಸ್ತುವಾಗಿ ಬಿಡುತ್ತದೆ. ಯಾವುದು 60 ಆದಮೇಲೆ ನಾವು ಬೇಕು ಅಂತ ಪ್ರೀತಿಸ್ತೀವೋ ಅದು ನಮ್ಮ ಜೊತೆಗೆ ಬರೋಲ್ಲ. ಯಾಕೆಂದ್ರೆ ನಿನಗೆ ವಯಸ್ಸಾಯಿತು, ನಿನ್ನ ಜೊತೆಗೆ ನಾನು ಯಾಕೆ ಬರಲಿ ಅಂತ ರಿಜೆಕ್ಟ್ ಮಾಡುತ್ತೆ ನಮ್ಮನ್ನದು ಅಲ್ವಾ? ಯಾವಾಗಲೂ ಅಷ್ಟೇ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ ಅದು ನಮ್ಮ ಮನಸ್ಸಿನ ಒಳಗೆ ಆಳವಾಗಿ ಇಳಿಬೇಕು ಅಂತಾದಾಗ ಅದಕ್ಕೆ ಅಭ್ಯಾಸ ಬಹಳ ಬೇಕು. ಅಭ್ಯಾಸ ಇಲ್ಲದೇ ಇದ್ದರೆ ಅದು ನಮಗೆ ಕೊನೆಯ ಕಾಲದಲ್ಲಿ ಸಹಾಯಕ್ಕೆ ಬರುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ಈ ಸಂದರ್ಭದಲ್ಲಿ ನನಗೆ ಒಂದು ಮಾತು ನೆನಪಿಗೆ ಬರ್ತದೆ. ಆ ಕೊನೆಯ ಘಳಿಗೆಯಲ್ಲಿ ಯಾವುದು ನೆನಪಿಗೆ ಬರ್ತದೆಯೋ ಅದೇ ಮುಂದಿನ ಜನ್ಮಕ್ಕೆ ಕಾರಣ. ಹಾಗೆ ನೆನಪಿಗೆ ಬರುವುದಕ್ಕೆ ಕಾರಣ ಈ ಗುಣಗಳು. ಆ ಗುಣಗಳು ಯಾವ ಗುಣ ಬರಬೇಕು, ಯಾವ ಗುಣ ನಿಲ್ಲಬೇಕು ಅಂತ ತೀರ್ಮಾನ ಅದು ಅವನ ಕರ್ಮದಿಂದ ನಿರ್ಧಾರವಾಗುತ್ತೆ. ಅಂದರೆ ಒಳ್ಳೆಯ ಕರ್ಮವನ್ನು ಮಾಡಿದಾಗ ಸತ್ವಗುಣ ಎದ್ದು ನಿಲ್ಲತ್ತೆ, ಅದು ಮುಂದಕ್ಕೆ ಉತ್ತಮ ಜನ್ಮಕ್ಕೆ ಕಾರಣವಾಗುತ್ತೆ. ಮತ್ತು ಈ ಕಾಮ್ಯಕರ್ಮಗಳನ್ನೇ ಮಾಡಿದರೆ ನಾನು ಇಲ್ಲಿ ಹೋಗಬೇಕಾದವನು ಅಂಥೇಳಿ ರಜೋಗುಣ ಬಂದು ನಿಲ್ಲತ್ತೆ. ಕೆಟ್ಟದ್ದನ್ನೇ ಮಾಡ್ತಾ ಇದ್ದರೆ ತಮೋಗುಣ ಬಂದು ನಿಲ್ಲತ್ತೆ. ಈ ಗೀತೆಯಲ್ಲಿ ಆ ಮಾತು ಬಂದಿದೆ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಾ ಅಂತ. ಆ ಕೊನೆ ಗಳಿಗೆಯಲ್ಲಿ ಆ ಸ್ಮರಣೆ ಬರಬೇಕು ಅಂದರೆ ಆ ಸ್ಮರಣೆಗೆ ಹಿಂದೆ ಏನಿರಬೇಕು? ಸತ್ವಗುಣ ಇರಬೇಕು. ರಜೋಗುಣ ತಮೋಗುಣ ಇದ್ದರೆ ಸ್ಮರಣೆ ಬರುವುದಿಲ್ಲ. ಈ ಮಾತನ್ನು ಕೇಳಿದಾಗ ಕೆಲವು ಜನರಿಗೆ ಒಂದು ಸಂಶಯ ಬರ್ತದೆ ಮಧ್ಯೆಯಲ್ಲಿ. ಅಲ್ಲ, ಕೆಲವು ಜನ ಇವತ್ತಿನ ಕಾಲದ ಪ್ರಶ್ನೆ ಇದು, ತುಂಬ ಒಳ್ಳೆಯದನ್ನೇ ಮಾಡಿರ್ತಾರೆ ಪಾಪ, ಆದರೆ ಕೊನೆಯ ಗಳಿಗೆಯಲ್ಲಿ ಅವರು ಈ ಕೋಮಾ ಸ್ಥಿತಿಗೆ ಹೋಗಿಬಿಡ್ತಾರೆ. ಅಂಥವರಿಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಶಾಸ್ತ್ರ ಅಷ್ಟೇ, ಅವರ ಹಿಂದೆ ಮಾಡಿದ್ದು ಭಾಳ ಬಲವಾಗದಿದ್ದರೆ ಅವರಿಗೆ ಒಳ್ಳೆಯದೇ ಆಗತ್ತೆ. ಆದರೆ ಅಂಥ ಉತ್ತಮವಾದಂಥದ್ದು ಏನು ಇಲ್ಲದೇ ಇದ್ದರೆ ರಜೋಗುಣ ತಮೋಗುಣಗಳು ಕೆಲಸ ಮಾಡ್ತಾರೆ ಅಷ್ಟೇ. ಎಷ್ಟೋ ಕೋಟಿ ಕೋಟಿ ಜನರಲ್ಲಿ ಒಬ್ಬ ಇಬ್ಬರಿಗೆ ಮಾತ್ರ ಆ ಸಂದರ್ಭದಲ್ಲಿ ನೇರವಾಗಿ ಸ್ಮರಣೆ ಮಾಡ್ತಾ ಅಥವಾ ನೇರವಾಗಿ ಬಾಯಿಂದ ಹೇಳ್ತಾ ಪ್ರಾಣ ಬಿಡುವ ಅವಕಾಶ ಸಿಗುತ್ತೆ. ಎಲ್ಲರಿಗೂ ಸಿಗ್ತದೆಯಾ? ಸಿಗೋದಿಲ್ಲ. ಯಾರಿಗೆ ಸಿಗ್ತದೆ? ಆ ಸತ್ವಗುಣ ಅಷ್ಟು ಬಲವಾಗಿ ಇದ್ದವರಿಗೆ ಮಾತ್ರ ಸಿಗ್ತದೆ. ಅಂದ ಮಾತ್ರಕ್ಕೆ ಪ್ರಯತ್ನದಿಂದ ಸಾಧ್ಯ ಅನ್ನುವುದು ಶಾಸ್ತ್ರದ ಮಾತು. ಅಷ್ಟು ಹಿನ್ನೆಲೆಯಲ್ಲಿ ಅಲ್ಲಿಗೆ ಈ ಗುಣಗಳು ನಮ್ಮ ಹುಟ್ಟಿಗೆ ಮತ್ತು ಬದುಕಿಗೆ ಮತ್ತು ಸಾವಿಗೆ ಈ ನಿರಂತರವಾಗಿ ಇವು ಕೆಲಸ ಮಾಡ್ತಾನೇ ಇರ್ತವೆ. ಹೆಚ್ಚೇಕೆ ಈ ಗುಣಗಳಿಂದಾಗಿಯೇ ಈ ದೇಹ ನಮಗೆ ಬಂದಿರ್ತದೆ, ಗುಣಗಳ ಅಧೀನವಾಗಿಯೇ ಈ ದೇಹ ಬೀಳುತ್ತೆ, ಗುಣಗಳಿಗೆ ಅಧೀನವಾಗಿಯೇ ಮುಂದಿನ ದೇಹ ಬರುತ್ತೆ. ಅದರ ದೇಹ ಬಂದಾಗ ಆ ಸತ್ವಗುಣವನ್ನು ಬೆಳೆಸಿಕೊಳ್ಳೋದಕ್ಕೆ ಹೆಚ್ಚು ಪ್ರಯತ್ನ ಮಾಡಬೇಕು. ಇದಿಷ್ಟು ಭಗವಂತನ ಮಾತಿನ ಅರ್ಥ. ಮುಂದೆ 16ನೆಯ ಶ್ಲೋಕ. ಈ 3 ಶ್ಲೋಕಗಳಲ್ಲಿ ಏನು ಹೇಳಿದ್ನೋ ಅದನ್ನು ಸಂಕ್ಷೇಪವಾಗಿ ಮತ್ತೆ ಹೇಳ್ತಾನೆ. ಇದು ಗೀತೆಯ ವೈಶಿಷ್ಟ್ಯ. ಏಕೆಂದರೆ ನೆನ್ಪಿಟ್ಟುಕೊಳ್ಳಲಿಕ್ಕೆ ಸುಲಭ ಇರಲಿ ಅಂತ ಸೂತ್ರಪ್ರಾಯವಾಗಿ ಹೇಳೋದು. ಕರ್ಮಣ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ.
ಸಾತ್ವಿಕವಾದಂತಹ ಶುಭ ಕರ್ಮದ ಫಲ ಅದು ಸಾತ್ವಿಕವೂ ನಿರ್ಮಲವೂ ಆಗಿರುತ್ತದೆ. ರಜಸ್ಸಿಗೆ ಅಂದರೆ ಈ ರಾಜಸ ಕರ್ಮಕ್ಕೆ ಫಲ ಅದು ದುಃಖ ಅಂತಲೂ, ತಾಮಸ ಕರ್ಮಕ್ಕೆ ಅಜ್ಞಾನವು ಎಂತಲೂ ಬಲ್ಲವರು ಹೇಳ್ತಾರೆ. ಆಹುಹು, ಆ ಬಲ್ಲವರು ಅಂದರೆ ಯಾರು? ಶಿಷ್ಟರು, ಜ್ಞಾನಿಗಳು ಹೀಗೆ ಹೇಳ್ತಾರೆ. ಹಾಗಾಗಿ ಸತ್ವಗುಣ ಹೆಚ್ಚಾಗುವುದಕ್ಕೆ ಮಾಡಿದಂತಹ ಉತ್ತಮ ಕರ್ಮಗಳಿದ್ದಾವಲ್ಲ, ಅವು ಉತ್ತಮ ಫಲವನ್ನೇ ಕೊಡ್ತವೆ. ಕರ್ಮಣ ಸುಕೃತಸ್ಯಾಹು, ಸುಕೃತ ಅಂದರೆ ಒಳ್ಳೆಯ ಕರ್ಮ ಅಂತ ಅರ್ಥ. ಅದಕ್ಕೆ ಒಳ್ಳೆಯದೇ ಫಲ ಆಗತ್ತೆ, ಕೆಟ್ಟದ್ದು ಖಂಡಿತವಾಗಿಯೂ ಸಹ ಆಗೋದಿಲ್ಲ. ಇಲ್ಲಿ ಮತ್ತೆ ಕೆಲವು ಜನರಿಗೆ ಸಂಶಯ ಬರುತ್ತೆ. ಈಗ ನಾವು ಭಾರತೀಯರು ಪುನರ್ಜನ್ಮವನ್ನು ಒಪ್ಪಿಕೊಂಡವರು. ಈ ಜನ್ಮದಲ್ಲಿ ನಮ್ಮ ಪರಿಚಿತರು ಕೆಲವು ಜನ ಇದ್ದವರು ಒಳ್ಳೆಯದನ್ನೇ ಮಾಡ್ತಾ ಇರ್ತಾರೆ, ಆದರೆ ಅವರು ಯಾವಳು ಕೆಟ್ಟದ್ದೇ ಆಗ್ತಾ ಇರುತ್ತೆ. ಈ ಮಾತನ್ನು ಬಹಳಷ್ಟು ಜನ ಕೇಳ್ತಾರೆ. ನೋಡ್ರಿ ಎಷ್ಟು ಒಳ್ಳೆಯ ಜನ ಅವರು, ಆದರೆ ಅವರಿಗೇ ಕೆಟ್ಟದ್ದು ಒಂದು ಸೇರಿಕೊಳ್ತದೆ ಅಲ್ರಿ, ಯಾಕ್ರಿ ಹೀಗೆ? ಕರ್ಮದ ಸಿದ್ಧಾಂತ ಹೇಗೆ ಅಂದರೆ, ಮನುಷ್ಯನಿಗೆ ಒಂದು ಸಲ ಜನ್ಮ ಬಂದರೆ ಮತ್ತೆ ಎಷ್ಟೋ ಸಲ ಹುಟ್ಟಲಿಕ್ಕೆ ಬೇಕಾದಷ್ಟು ಕರ್ಮವನ್ನು ಆ ಜನ್ಮದಲ್ಲಿ ಮಾಡ್ತಾನೆ, ಎಷ್ಟೋ ಸಲ. ಹಾಗಾಗಿ ಈ ಕರ್ಮಗಳು ಫಲ ಕೊಡುವ ಕ್ರಮ ಹೇಗೆ ಅಂದರೆ, ಅದು ಒಂದು ಕರ್ಮವನ್ನು ಮಾಡಿರ್ತಾನಲ್ಲ, ಆ ಕರ್ಮದ ಫಲವನ್ನು ಅನುಭವಿಸುವವರೆಗೂ ಇನ್ನೊಂದು ಕರ್ಮ ಫಲ ಕೊಡೋದಕ್ಕೆ ಪ್ರಾರಂಭ ಮಾಡೋದಿಲ್ಲ. ಈಗ ತಾನು ಮಾಡಿದಂತಹ ಯಾವುದೋ ಒಂದು ಜನ್ಮಾಂತರ ಮಾಡಿದಂತಹ ಕೆಟ್ಟ ಕರ್ಮದ ಫಲವನ್ನು ಅನುಭವಿಸ್ತಾ ಇರ್ತಾನೆ. ಅದರ ವಿಶಾಲತೆ ಜಾಸ್ತಿ ಇರ್ತದೆ, ಅನುಭವಿಸುವುದು ಅದು. ಆದರೆ ಅಯ್ಯೋ ತನಗೆ ಈ ಜನ್ಮದಂತೂ ಹೀಗಾಯಿತು, ಮುಂದಾದರೂ ಸಹ ಒಳ್ಳೆಯದಾಗಲಿ ಅನ್ನೋ ತಕ್ಷಣ ಒಳ್ಳೆಯದನ್ನು ಮಾಡ್ತಾ ಇರ್ತಾನೆ. ಆದರೆ ಆ ಒಳ್ಳೆಯದನ್ನು ಮಾಡಿದ್ದನ್ನು ಅನುಭವಿಸಿ ಯಾವಾಗ ಅಂದರೆ ಅದು ವೇಟಿಂಗ್ ಲಿಸ್ಟಲ್ಲಿ ಇರುತ್ತೆ. ಆಗಾಮಿ ಕರ್ಮ ಅಂತ ಶಾಸ್ತ್ರದ ಪರಿಭಾಷೆ. ನಾನೇನು ತಮಾಷೆ ಮಾಡ್ತಾ ಇಲ್ಲ ಅದನ್ನು, ಯಾಕೆಂದರೆ ಅದು ಬರುವುದು ಮುಂದೆ. ಆದರೆ ನಮಗೇನಾಗುತ್ತೆ, ಈ ಜನ್ಮ ಪ್ರಾರಂಭ ಆಯಿತು, ಈ ಜನ್ಮ ಮುಗೀತು, ಅಯ್ಯೋ ಆಗೋಯ್ತಲ್ಲ ಅಂತ. ಆಗಲಿಲ್ಲ. ಅವನು ಮಾಡಿದ ಕರ್ಮ ಹೇಗಿರುತ್ತೆ ಹೇಳಿದರೆ, ಅವನ ಮನಸ್ಸಿನಲ್ಲಿ ಬೀಜ ರೂಪದಲ್ಲಿ ಕೂತಿರ್ತದೆ ಅದು. ಹಾಗೆ ಮತ್ತೆ ಮುಂದೆ ಯಾವ ಜನ್ಮ, ಈಗ ಏನು ಕರ್ಮವನ್ನು ಅನುಭವಿಸ್ತಾ ಇದ್ದಾನಲ್ಲ, ಆ ಕರ್ಮ ಏನು ಫಲ ಕೊಡಬೇಕು ಅಂತ ಗುಣಗಳಿಂದ ತೀರ್ಮಾನ ಆಗಿರುತ್ತದೆ, ಆ ಜನ್ಮವನ್ನು ಪಡಿತಾನೆ. ಹಾಗಾಗಿ ಈ ಫಲ ಅವನಿಗೆ ಒಳ್ಳೆಯದು ಸಿಗ್ತದೆ. ಆದರೆ ಅದು ಸಿಗುವುದನ್ನು ನೋಡುವಾಗ ನಾವು ಇರೋದಿಲ್ಲ, ಅವನು ಈ ದೇಹವೂ ಇರೋದಿಲ್ಲ, ಇನ್ನೊಂದು ದೇಹದಲ್ಲಿ ಬಂದಿರ್ತದೆ. ಹಾಗಾಗಿ ನೋಡಿ, ಕೆಲವು ಜನ ಹುಟ್ಟುತ್ತಾನೆ ಅದೃಷ್ಟವಂತರಾಗಿ ಹುಟ್ಟುತ್ತಾರೆ. ಯಾಕೆ? ಒಂದೇ ಮನೆಯಲ್ಲಿ ಒಂದೇ ತಂದೆ ತಾಯಿಯಲ್ಲಿ ಜನ್ಮವೆತ್ತಿದವರು, ಒಬ್ಬ ಒಂದು ರೀತಿಯಲ್ಲಿ, ಇನ್ನೊಬ್ಬ ಇನ್ನೊಂದು ರೀತಿಯಲ್ಲಿ. ಯಾಕೆ? ಅದಕ್ಕೆ ಈ ಗುಣಗಳ ಪ್ರಭಾವವನ್ನು, ಪುನರ್ಜನ್ಮವನ್ನು ಒಪ್ಪಿಕೊಂಡ್ರೆ ಮಾತ್ರ ಹೇಳೋಕ್ಕಾಗುತ್ತೆ ಅಷ್ಟೇ ಹೊರತುನು ಅಲ್ಲದಿದ್ದರೆ ಉತ್ತರ ಹೇಳೋದು ಕಷ್ಟ. ಅಷ್ಟು ಹಿನ್ನೆಲೆಯಲ್ಲಿ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯದೇ ಫಲ, ಅಂದರೆ ಸತ್ವಗುಣಕ್ಕೆ ಉತ್ತಮವಾದಂಥ ಫಲ ನಿಶ್ಚಿತ. ಆಹು, ಯಾಕೆಂದರೆ ಜ್ಞಾನಿಗಳು ಆ ಮಾತನ್ನು ಹೇಳ್ತಾರೆ. ಮತ್ತೆಂಥದ್ದು? ಸಾತ್ವಿಕಂ ನಿರ್ಮಲಂ ಫಲಂ, ನಿರ್ಮಲವಾದಂಥ ಫಲ ಸಿಗ್ತದೆ ಅವನಿಗೆ. ಆ ಫಲದಲ್ಲಿ ರಜೋಗುಣ ಮತ್ತು ತಮೋಗುಣಗಳು ಅವು ಇಣುಕಿ ನೋಡೋದಿಲ್ಲ ಅಂತ ಅರ್ಥ. ಹಾಗಿದ್ದರೆ ಸತ್ವಗುಣದ ಫಲ ಆಯಿತು. ರಜಸಸ್ತು ಫಲಂ ದುಃಖಂ, ರಜೋಗುಣದ ಫಲ ಏನು ಅಂದರೆ ದುಃಖಂ. ಅವನಿಗೆ ನಿರಂತರ ದುಃಖ, ದುಡ್ಡಿದ್ರೂ ದುಃಖ, ಅವನು ಬಯಸಿದಷ್ಟು ಕೈಗೆ ಬಂದರೂ ದುಃಖ. ಯಾಕೆಂದರೆ ಸಾಲ ಅಂತ ಅತೃಪ್ತಿ. ಈಗ ಮನುಷ್ಯನಿಗೆ ದುಃಖಕ್ಕೆ ಡೆಫಿನೇಷನ್ ಏನು? ದುಃಖಕ್ಕೆ ಕಾರಣ ಅತೃಪ್ತಿ. ಆ ಅತೃಪ್ತಿ ಯಾವಾಗಲೂ ತಾನು ಬಯಸಿದ್ದು ಸಿಗದೇ ಇದ್ದಾಗಲೂ ಅತೃಪ್ತಿ, ಬಯಸಿದ್ದು ಸಿಕ್ಕಾಗ ಸಾಲಲಿಲ್ಲ ಎನ್ನುವ ಭಾವನೆ ಬಂದರೂ ಸಹ ಅತೃಪ್ತಿ, ಆಗಲೂ ಸಹ ದುಃಖವೇ. ಹಾಗಾಗಿ ಮತ್ತೆ ಇದು ರಜೋಗುಣದ ಫಲ. ಆದರೆ ಅಜ್ಞಾನಂ ತಮಸಃ ಫಲಂ, ತಮೋಗುಣದ ಫಲ ಏನು ಅಂದರೆ ಅಜ್ಞಾನ. ಅದನ್ನೇ ಕಟ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಅವನ ಜೀವನದ ದೊಡ್ಡ ಸಂಪತ್ತು, ಅಜ್ಞಾನ. ಅಂದರೆ ತಿಳುವಳಿಕೆ ಇಲ್ಲ. ಯಾಕೆ ಅವನು ಹುಟ್ಟೋದೆಲ್ಲಿ ಕೇಳಿದರೆ ಪಶ್ವಾದಿ ಯೋನಿಗಳಲ್ಲಿ. ಅವುಗಳಿಗೆ ಏನು ತಿಳುವಳಿಕೆ ಇರ್ತದೆ? ಹೇಳಿದ್ನಲ್ಲ ನಾನು, ತಂದೆ ತಾಯಿ ಅಕ್ಕ ತಂಗಿ ಯಾವ ಭೇದವೂ ಇಲ್ಲ. ಅಷ್ಟೇ ಅಲ್ಲ, ನಾಳಿನ ಅರಿವು ಅವುಗಳಿಗೆ ಇಲ್ಲ. ಹಾಗಾಗಿ
ಇನ್ನು ಜ್ಞಾನ ಸಾಧನೆ ಅಂತೂ ಇಲ್ಲವೇ ಇಲ್ಲ. ಇದು ತಮೋಗುಣದ ಫಲ. ಮತ್ತೆ 17ನೆಯ ಶ್ಲೋಕ. ಮತ್ತೆ ಪುನಃ ಭಗವಂತ ಹೇಳ್ತಾನೆ, ಈ ಗುಣಗಳ ಬಗ್ಗೆ ಇಷ್ಟೆಲ್ಲ ತಿಳಿಸಿ ಹೇಳೋದು ಯಾಕೆ ಅಂದರೆ, ನಿನ್ನೆ ಹೇಳಿದ್ದೀನಿ ನಾನು, ಗುಣಗಳನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತಲ್ಲ, ಗುಣಾತೀತರಾಗುವುದಕ್ಕೆ ಪ್ರಯತ್ನಿಸಬೇಕು ಅನ್ನೋದು. ಅಂದರೆ ಈ ಗುಣಗಳನ್ನು ಮೆಟ್ಟಿ ನಿಲ್ಲಬೇಕು ಅನ್ನುವಂಥದ್ದು ಭಗವಂತನ ಹೃದ್ಗತವಾದ ಅಭಿಪ್ರಾಯ. ಅದು ಹೇಗೆ ಸಾಧ್ಯ ಅಂತ ಸಂಶಯ ಬರುತ್ತೆ. ಬರಲಿ, ಏಕೆಂದರೆ ನಾವು ಕೇಳೋಕ್ಕಿಂತ ಮೊದಲೇ ಅರ್ಜುನ ಆ ಪ್ರಶ್ನೆಯನ್ನು ಕೇಳಿದ್ದಾನೆ, ಗೀತೆಯಲ್ಲಿ ಇದೆ ಅದು, ಮುಂದೆ ನೋಡೋಣ ಅದನ್ನು. ಮತ್ತು ಈ ಸತ್ವಗುಣ ಹೆಚ್ಚಾದಾಗ ಏನಾಗುತ್ತೆ ಅಂತೆಲ್ಲ ಮತ್ತೆ ಪುನಃ ಭಗವಂತ ತಿಳಿಸ್ತಾನೆ 17ನೆಯ ಶ್ಲೋಕದಲ್ಲಿ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದಮೋಹವು ತಮಸಃ ಭವತೋ ಅಜ್ಞಾನಮೇವ ಚ. ಸತ್ವಗುಣದಿಂದ ಜ್ಞಾನ ಮತ್ತು ರಜಸ್ಸಿನಿಂದ ಲೋಭ ಹುಟ್ಟುತ್ತವೆ. ತಮೋಗುಣದಿಂದ ಪ್ರಮಾದ ಮತ್ತು ಮೌಢ್ಯತೆಗಳು ಮತ್ತು ಅಜ್ಞಾನ ಇವು ಹೆಚ್ಚಾಗ್ತವೆ. ನಮಗೆ ಮರ್ತೋದೀತು ಅಂತೇಳಿ ಪದೇ 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 ಈ ಮಾತನ್ನು ಹೇಳ್ತಾನೆ ಭಗವಂತ. ತಮೋಗುಣ ಅಂದ ತಕ್ಷಣ ಪ್ರಮಾದ, ಮತ್ತು ಪುನಃ ಮೌಢ್ಯ, ಮತ್ತು ಪುನಃ ಈ ಅಜ್ಞಾನ, ಇದನ್ನು ಮತ್ತೆ ಮತ್ತೆ ತಂದು ರಾಶಿ ಆಗ್ತಾನೆ. ಯಾಕೆ ಹೇಳ್ತಾನೆ ಅಂದರೆ, ಏನಕೇನ ಪ್ರಕಾರೇಣ ಈ ಗುಣಗಳು ಹೆಚ್ಚಾಗೋದಕ್ಕೆ ಬಿಡಬೇಡ. ಸತ್ವಗುಣದಿಂದ ಏನಾಗತ್ತೆ ಅಂದರೆ ಜ್ಞಾನ. ಜ್ಞಾನ ಅಂದರೆ ಅದು ಎಂಥ ಜ್ಞಾನ ಅಂದರೆ ಲೌಕಿಕವಾದ ಜ್ಞಾನವೂ ಇರ್ಬೋದು, ಒಟ್ಟಾರೆ ಒಳ್ಳೆಯ ಕೆಲಸವನ್ನು ಮಾಡ್ತಾನೆ ಆತ. ಮತ್ತು ಮುಂದುವರೆದು ಹೇಳಬೇಕು ಅಂದರೆ ಅದು ಅಧ್ಯಾತ್ಮಜ್ಞಾನ. ಅಧ್ಯಾತ್ಮಜ್ಞಾನಕ್ಕೆ ಸತ್ವಗುಣ ಬೇಕೇ ಬೇಕು. ಈ ಸತ್ವಗುಣ ಹೆಚ್ಚಾದಾಗ ಈ ಜ್ಞಾನ ಅದು ಬಂದಾಗ ಅವನು ಎಂದೂ ಸಹ ಸಾಮಾನ್ಯ ಆ ಅಧ್ಯಾತ್ಮಜ್ಞಾನದ ವಿಶೇಷ ಆಸಕ್ತಿ ಇದ್ರೇ ಸಾಕು, ಅವನು ಪ್ರಾಮಾಣಿಕನಾಗ್ತಾನೆ, ಸುಳ್ಳು ಹೇಳೋದಿಲ್ಲ, ಒಳ್ಳೆಯ ನಡತೆಯಿಂದ ಇರ್ತಾನೆ, ಸಾಧ್ಯಾರ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಅಂತ ಬಯಸ್ತಾನೆ, ಮತ್ತು ಇನ್ನೊಬ್ಬರ ಬಾಯಿಗೆ ನಾನು ಎಂದೂ ಸಿಗಬಾರ್ದು ಅಂತ ಯೋಚಿಸ್ತಾನೆ. ಎಲ್ಲ ಸತ್ವಗುಣ ಇದ್ದಾಗ ಆಗುವಂಥದ್ದು. ಇವೆಲ್ಲ ಜ್ಞಾನ ಅಲ್ವೇನು ಅಂದರೆ ಆ ಸತ್ವಗುಣದಿಂದ ಆಗುವಂಥ ಲಾಭ, ಜ್ಞಾನವೇ ಇವು ಅಂತ. ಮತ್ತು ರಜಸ್ಸಿನಿಂದ ಏನಾಗ್ತದೆ, ಲೋಭ ಏವಚ ಬಂತು. ಇದು 3ನೇ ಸಲ ಆ ಮಾತನ್ನು ಹೇಳ್ತಿದ್ದಾನೆ ಭಗವಂತ. ಮತ್ತು ಪ್ರಮಾದ ಮೋಹವು, ಪ್ರಮಾದ ಮತ್ತು ಮೋಹ. ಪ್ರಮಾದ ಅಂದರೆ ಅನವಧಾನ, ತಪ್ಪುವಿಕೆ. ಮೋಹ ಅಂದರೆ ನಿರ್ಧಾರ ಮಾಡಲಿಕ್ಕೆ ಆಗದೇ ಇರುವಂಥದ್ದು. ಮತ್ತು ಮೋಹ ಅನ್ನೋದಕ್ಕೆ ಅರ್ಥ ಹೇಳಿದ್ನಲ್ಲ, ನಮ್ಮವರು ನಮ್ಮ ಪೈಕಿ ಈ ಭಾವನೆ ಬಂದುಬಿಡ್ತದೆ, ಅದು ಸಹ ತಪ್ಪನ್ನು ಸಾಕಷ್ಟು ಮಾಡ್ತದೆ. ಹೀಗೆ ಇನ್ನೊಂದೇನು ಕೇಳಿದರೆ ಪ್ರಮಾದ ಮೋಹವು ಅಂತೇಳಿದ. ಮತ್ತು ತಮೋಗುಣಕ್ಕೆ ಇನ್ನೊಂದು ಹೇಳ್ತಾನೆ ಅಜ್ಞಾನಮೇವಚ. ಹಿಂದೆ ಹೇಳಿದ್ದಾನೆ, ಮತ್ತು ಪುನಃ ಹೇಳ್ತಾನೆ. ಹೀಗೆ ಇವೆಷ್ಟು ಹೆಚ್ಚಾಗ್ತವೆ. ಅಲ್ಲಿಗೆ ಏನು ಹೇಳ್ದಂಗಾಯ್ತು, ನಿನಗೆ ಈ ಜನ್ಮದ ಅಜ್ಞಾನ ಹೆಚ್ಚಾಗಿದೆಯೋ ಅಂದರೆ ತಮೋಗುಣ ಹೆಚ್ಚಾಗಿದೆ ಅಂತ ಅರ್ಥ. ಅಷ್ಟೋ ಇಷ್ಟೋ ಈ ಲೋಭ ಇದೆಯೋ, ರಜೋಗುಣ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಚೂರುಪಾರು ಜ್ಞಾನ ಇದೆಯೋ, ಸತ್ವಗುಣ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಅಲ್ಲಿಗೇನು ಹೇಳ್ದಂಗಾಯಿತು, ಈ ಗುಣಗಳನ್ನು ಮನುಷ್ಯನ ಈ ನಡತೆಯಿಂದ ಪತ್ತೆ ಹಚ್ಚಬೇಕೇ ಅಷ್ಟೇ ಹೊರತನು ನೇರ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಈ ಕಾರ್ಯವನ್ನು ನೋಡಿ ಕಾರಣವನ್ನು ಹುಡುಕಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಈ 17ನೆಯ ಶ್ಲೋಕವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು 18ನೆಯ ಶ್ಲೋಕ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಗುಣೇಭ್ಯ ಜಘನ್ಯ ಗುಣವೃತ್ತಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಸತ್ವಗುಣದವರು ಮೇಲಿನ ಅಂದರೆ ಈ ಸ್ವರ್ಗಾದಿ ಲೋಕಗಳಿಗೆ ಹೋಗ್ತಾರೆ. ರಾಜಸದವರು ಮಧ್ಯದಲ್ಲಿ ಅಂದರೆ ಮನುಷ್ಯ ಲೋಕದಲ್ಲಿ ಉಳ್ಕೊಳ್ತಾರೆ. ಮತ್ತು ಈ ಕನಿಷ್ಠ ಗುಣದವರು ಅಂದರೆ ತಮೋಗುಣದವರು ಅಂತರ್ಥ, ಅವರು ತಮೋಗುಣದವರು ಅಧೋಗತಿಗೆ ಹೋಗ್ತಾರೆ. ಅಷ್ಟೇ. ಈ ಹಿಂದೆ ಹೇಳಿದ ಮಾತನ್ನೇ ರೂಪಾಂತರದಿಂದ ಹೇಳ್ತಾನೆ. ಇಲ್ಲಿ ಈ ಶ್ಲೋಕದಲ್ಲಿ ಸ್ವಲ್ಪ ನಾವು ಇಲ್ಲಿನ ಶಬ್ದಗಳನ್ನು ವಿಚಾರ ಮಾಡಬೇಕು. ಸತ್ವಸ್ಥಾಹ ಅಂತ, ಸತ್ವಗುಣದಲ್ಲಿ ನಿಂತವರು ಅಂತ ಅರ್ಥ. ಸತ್ವೇ ತಿಷ್ಠಂತಿ ಇತಿ ಸತ್ವಸ್ಥಾಹ. ಸತ್ವಸ್ಥ ಅಂದರೆ ತುಂಬ ಶಕ್ತಿ ಇರುವವರು ಅಂತ ಅರ್ಥ ಅಲ್ಲ, ಫಿಸಿಕಲಿ ಶಕ್ತಿ ಇರುವವರು ಅಂತ ಅರ್ಥ ಅಲ್ಲ, ಸತ್ವಗುಣದಲ್ಲಿ ನಿಂತವರು ಅಂತ ಅರ್ಥ. ಅವರು ಊರ್ಧ್ವಂಗಚ್ಚಂತಿ,
ಅಂದರೆ ಅವರ ಮರಣಾನಂತರ ಅವರ ಗತಿ ಊರ್ಧ್ವಗತಿ ಆಗಿರ್ತದೆ, ಅಡ್ಡಗತಿ ಅಲ್ಲ. ಮತ್ತಷ್ಟೇ ಅಲ್ಲ, ಆ ಮಾತಿಗೆ ಇನ್ನೊಂದು ಅರ್ಥ. ಊರ್ಧ್ವಗತಿ ಅಂದರೆ ಅವರು ಎಲ್ಲಿ ಹೋಗಿ ಸೇರಬೇಕು, ಉತ್ತಮ ಜನ್ಮ ಎತ್ತೋದಕ್ಕೆ ಬೇಕಾದಂಥ ಅವರ ಆ ಡೆಸ್ಟಿನೇಷನ್ನಿಗೆ ಯಾವುದೇ ಅಡಚಣೆ ಇರುವುದಿಲ್ಲ. ಅವರ ಗಮ್ಯಸ್ಥಾನ ಸೇರೋದಕ್ಕೆ ನೇರ ಹೋಗಿಬಿಡ್ತಾರೆ. ಅವರಿಗೆ ಸತ್ವಗುಣದಲ್ಲಿ ನಿಂತು ಪ್ರಾಣವನ್ನು ಬಿಟ್ಟವರು. ಮತ್ತು ಈ ರಜೋಗುಣದವರು ಮಧ್ಯೆ ತಿಷ್ಠಂತಿ, ಅವರು ಊರ್ಧ್ವ ಗತಿ ಇಲ್ಲವೇ ಇಲ್ಲ, ಅವರಿಗೆ ಅಧೋಗತಿಯೂ ಇಲ್ಲ. ಮತ್ತು ಅವರಿಗೆ ಮತ್ತೆ ಪುನಃ ಎಲ್ಲಿಂದ ಹೋದೆಯೋ ಅಲ್ಲಿಗೆ ಬಾ, ಪುನರಾಯಾನ್ ಮಹಾಕಪಿಹಿ ಅಂತ. ಮತ್ತೊಂದು ಕಪಿ, ಅದೇ ಕಪಿ ಮತ್ತೆ ಬಂತು ಅನ್ನೋ ತರಹ. ಅಂದರೆ ಈ ಮನುಷ್ಯ ಜನ್ಮವೇ ಮುಂದೆ 17ನೇ ಅಧ್ಯಾಯದಲ್ಲಿ ಬರ್ತದೆ, ಇದು ಮಿಶ್ರ ಜನ್ಮ. ಅಂದರೆ ಇಲ್ಲಿ ರಜೋಗುಣ ಮತ್ತು ಸ್ವಲ್ಪ ಸತ್ವಗುಣ ಮತ್ತು ಸ್ವಲ್ಪ ತಮೋಗುಣ, ಇದು ಎಲ್ಲ ಮಿಶ್ರಣವಾಗಿರ್ತದೆ. ಅಂದರೆ ಪಾಪ ಪುಣ್ಯ ಮಿಶ್ರಿತವಾದದ್ದು ಇದು. ಪಾಪದ ಅಂಶ ಅಂದ ತಕ್ಷಣ ರಜೋಗುಣ ತಮೋಗುಣದ್ದು, ಪುಣ್ಯದ ಅಂಶ ಅಂದ ತಕ್ಷಣ ಸತ್ವಗುಣದ್ದು. ಹಾಗಾಗಿ ಮನುಷ್ಯ ಜನ್ಮ ಅಂದರೆ ಮಾನುಷ್ಯಂ ಲಭತೆ ನರಹ ಅಂತ. ಈ ಮಿಶ್ರಣವಾದಾಗಲೇ ಮನುಷ್ಯ ಜನ್ಮ ಬರೋದು. ಹಾಗಾಗಿ ಇವರಿಗೆ ಊರ್ಧ್ವಗತಿಯೂ ಇಲ್ಲ ಮತ್ತು ಪುನಃ ಅಧೋಗತಿಯೂ ಇಲ್ಲ. ಅಧೋಗತಿ ಅಂದರೆ ಪಶ್ವಾದಿ ಯೋನಿಗಳಲ್ಲಿ ಜನ್ಮ ಎತ್ತುವಂತಹದ್ದು ಇಲ್ಲ ರಜೋಗುಣದಲ್ಲಿ ಇದ್ದಾಗ. ಮತ್ತು ಜಘನ್ಯ ಗುಣವೃತ್ತಸ್ಥಾಹ, ಆ ಜಘನ್ಯ ಅಂದರೆ ಕೆಳಮಟ್ಟದ ಅತ್ಯಂತ ನೀಚವಾದಂತಹ ಗುಣ ಯಾವುದು? ತಮೋಗುಣ ಅಂತ ಅರ್ಥ. ಅಲ್ಲಿ ಭಗವಂತ ತಮೋಗುಣ ಅಂತ ಹೇಳಿದ್ರೆ ಜಘನ್ಯ ಗುಣ ಅಂತ ಕರೀತಾನೆ. ಮತ್ತೆ ಇಲ್ಲೊಂದು ಶಬ್ದ ಹೇಳಿದೆ, ಜಘನ್ಯ ಗುಣ ವೃತ್ತ ಅಂತ. ಆ ವೃತ್ತ ಅನ್ನೋದಕ್ಕೆ ಎರಡು ಅರ್ಥ. ವೃತ್ತ ಅಂದರೆ ಒಂದು ಸರ್ಕಲ್ ಅಂತ ಅರ್ಥ, ಮೊದಲನೇ ಅರ್ಥ. ಈ ಗುಣದಲ್ಲಿದ್ದವರು, ತಮೋಗುಣದಲ್ಲಿದ್ದವರು ಆ ತಮೋಗುಣದ ಸರ್ಕಲ್ಲಲ್ಲೇ ಇರ್ತಾನೆ. ಅವನು ಎಷ್ಟೇ ಸುತ್ತಿದ್ರೂ ಸಹ ಬಹಳ ಕಷ್ಟ ಅದರಿಂದ ಆಚೆ ಹೋಗೋದು. ಮತ್ತಷ್ಟೇ ಅಲ್ಲ, ಈ ಸರ್ಕಲ್ಲಿಗೆ ಇನ್ನೊಂದು, ಅದರ ಪ್ರಾರಂಭ ಯಾವುದು, ಕೊನೆ ಯಾವುದು ಹೇಳೋದಕ್ಕಾಗತ್ತಾ? ಹೇಳೋದಕ್ಕಾಗೋದಿಲ್ಲ. ಹಾಗೆಯೇ ಈ ತಮೋಗುಣಗಳವು ಇದ್ದಾವಲ್ಲ, ಅದರ ಸ್ವರೂಪವನ್ನು ನಿರ್ಧಾರ ಮಾಡೋದು ಬಹಳ ಕಷ್ಟ. ಇದು ಒಂದರ್ಥ. ಇನ್ನೊಂದರ್ಥ, ವೃತ್ತ ಅನ್ನೋದಕ್ಕೆ ಅರ್ಥ ವ್ಯಾಪಾರ ಅಂತ. ಅಂದರೆ ಈ ತಮೋಗುಣದ ವ್ಯಾಪಾರ, ತಮೋಗುಣದ ಚಟುವಟಿಕೆ ಅತಿಯಾಗಿ ನಡೀತಾ ಇದ್ದಾಗ ಪ್ರಾಣ ಬಿಟ್ಟರೆ ಅಧೋಗಚ್ಚಂತಿ. ಅಧೋಗಚ್ಚಂದರೆ ಮನುಷ್ಯ ಜನ್ಮಕ್ಕಿಂತ ಕಳಪೆ ಜನ್ಮ ಬರ್ತದೆ ಅಂತ. ಮತ್ತೆ ಹಾಗೆ ಹೇಳೋದ್ರ ಮೂಲಕ ಏನು ಹೇಳಿದ ಈ ಶ್ಲೋಕದಲ್ಲಿ, ನೆನ್ಪಿಟ್ಟುಕೊಳ್ಳಿಕ್ಕೆ ಸುಲಭ ಆಗಲಿ ಅಂತ. ಮತ್ತು ಪುನಃ ಈ ಎರಡು ಗುಣಗಳು ಹೆಚ್ಚಾಗದೇ ಇರುವುದಕ್ಕೆ ಏನು ಬೇಕೋ ಅದನ್ನು ಪ್ರಯತ್ನ ಮಾಡು. ಹಿಂದೆ ಸತ್ವಗುಣಕ್ಕೆ ಒಂದು ಶ್ಲೋಕ, ರಜೋಗುಣಕ್ಕೂ ತಮೋಗುಣಕ್ಕೂ 2 ಶ್ಲೋಕ. ಮತ್ತು ಪುನಃ ನಮಗೆ ನೆನ್ಪಿಟ್ಕೊಳ್ಳೋದು ಕಷ್ಟ ಅಂಥೇಳಿ ಒಂದೇ ಶ್ಲೋಕದಲ್ಲಿ 3 ಸೇರಿಸಿ ಹೇಳ್ತಾನೆ. ಒಟ್ಟಾರೆ ನಾವು ಮರಿಬಾರ್ದು, ಅಷ್ಟು ಹಿನ್ನೆಲೆಯಲ್ಲಿ. ಇಷ್ಟು ಆದ ಮೇಲೆ ಮುಂದೆ 19ನೆಯ ಶ್ಲೋಕ. ಏಕೆಂದರೆ ಈ ಶ್ಲೋಕಗಳೆಲ್ಲ ಮತ್ತೆ ಬಂದ ವಿಚಾರವನ್ನು ಹೇಳ್ತವೆ. ಆದ್ದರಿಂದ ಇವುಗಳಿಗೆ ವಿವರಣೆ ಸಾಕು ಅಂತ ಅಂದ್ಕೊಂಡು 19ನೇ ಶ್ಲೋಕಕ್ಕೆ ಹೋಗೋಣ. ಇಷ್ಟೆಲ್ಲ ಹೇಳಿ ಆದ ಮೇಲೆ ಈಗ ಭಗವಂತ ಇಲ್ಲೊಂದು ವಿಚಾರವನ್ನು ಹೇಳಲಿಕ್ಕೆ ಮುಂದಾಗ್ತಾನೆ. ಏನು ಅಂದರೆ, ಈ ಗುಣಗಳಿದ್ದಾವಲ್ಲ, ಇವು ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರ್ತವೆ. ಮತ್ತು ಪರಮಾತ್ಮನೂ ಒಬ್ಬನಿದ್ದಾನೆ. ಯಾಕೆ ಪರಮಾತ್ಮ ನಾವು ಈ ಗುಣಗಳಿಂದ ತಪ್ಪಿಸಿಕೊಳ್ಳೋದಕ್ಕೇನು ಬೇಕು ಹಾಗೆ ಉಪಕಾರ ಮಾಡೋದಿಲ್ವಾ? ನಮಗೊಂದು ಸಂಶಯ ಬರ್ತದೆ. ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೇವಲ್ವಾ? ಈ ಗುಣಗಳೇ ಹೀಗಿಷ್ಟು ಮಾಡ್ತವೆ ಅಂತಾದರೆ, ಅವುಗಳಿಗೆ ಅಧೀನವಾಗಿ ಎಲ್ಲ ನಡೆಯುತ್ತೆ ಅಂತಾದರೆ, ಪರಮಾತ್ಮ ಅವನು ಏನು ಮಾಡ್ತಾನೆ? ಆ ಶ್ಲೋಕ, ಮುಂದಿನ ಶ್ಲೋಕ ಅದನ್ನು ಹೇಳುತ್ತೆ. ಪ್ರಪಂಚದ ಒಟ್ಟಾರೆ ಕರ್ತ ಯಾರು ಅಂತ ಪ್ರಶ್ನೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನು ಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ದೃಷ್ಟೃ ಅಂದರೆ ನೋಡುವವನು ಅಂತ ಅರ್ಥ. ಎಲ್ಲವನ್ನೂ ನೋಡುವವನು ಯಾರು ಅಂತ ಮುಂದೆ ಹೇಳ್ತೇನೆ. ಹಿಂದೂ ಹೇಳಿದ್ದೇನೆ, ಆತ್ಮನೇ ಎಲ್ಲವನ್ನು ನೋಡುವವನು. ಅವನು ಎಂದೂ ನೋಡಲ್ಪಡುವವನಲ್ಲ. ಹಾಗಾಗಿ ಈ ದೃಷ್ಟೃವಾದ ವಿದ್ವಾಂಸನು ಯಾವಾಗ
ಪ್ರಕೃತಿಯ ಗುಣಗಳಿಗಿಂತ ಬೇರೆಯಾದಂತಹ ಕರ್ತೃ ಇಲ್ಲ ಅಂತ ಅರಿತುಕೊಂಡು ಗುಣಗಳಿಗಿಂತ ಆಚೆ ಇರುವಂತಹ ಸಾಕ್ಷಿಯಾದಂತಹ ಪರತತ್ವವನ್ನು ತಿಳಿದುಕೊಳ್ತಾನೋ ಆಗ ಆತ ನನ್ನ ಸ್ವರೂಪವನ್ನು ಪಡಿತಾನೆ. ಮದ್ಭಾವಂ ಸೋಧಿಗಚ್ಚತಿ ಅಂತ. ಯದಾ ದೃಷ್ಟ ಅನುಪಶ್ಯತಿ, ಏನು ನಾಣ್ಯಂ ಗುಣೇಭ್ಯ ಕರ್ತಾರಂ ಅಂದರೆ ಗುಣೇಭ್ಯ ಅನ್ಯಂ ಕರ್ತಾರಂ, ಗುಣಗಳಿಗಿಂತ ಮಿಗಿಲಾದ ಇನ್ನೊಬ್ಬ ಕರ್ತನಿದ್ದಾನೆ ಅಂತ ಯಾವನು ತಿಳಿಯೋದಿಲ್ವ, ಅಂದರೆ ಗುಣಗಳೇ ಕರ್ತೃಗಳು ಅಂತ ಯಾವನು ತಿಳ್ಕೊಳ್ತಾನೋ ಅವನು ನನ್ನ ಭಾವನ ಪಡಿತಾನೆ ಅಂತ. ಶ್ಲೋಕ ಸ್ವಲ್ಪ ಜಟಿಲ ಇದು. ದೃಷ್ಟ ಅನ್ನೋದಕ್ಕೆ ಅರ್ಥ ನೋಡುವವನು ಅಂತ. ಈಗ ಆತ್ಮ ಯಾವಾಗಲೂ ನೋಡುವವನೇ ಅಷ್ಟೇ ಹೊರತು ಸಹ ನೋಡಲು ಪಡುವವನಲ್ಲ ಅಂತ ನಾನು ಹೇಳಿದೆ. ಇಲ್ಲಿ ಗ್ಲಾಸ್ ಇದೆ, ಈ ಗ್ಲಾಸನ್ನು ನಾನು ನೋಡ್ತೇನೆ. ನಾನು ನೋಡ್ತೇನೆ ಅಂದರೆ ನಾನು ಅನ್ನೋದಕ್ಕೆ ಕಣ್ಣು ಅಂತ ಅರ್ಥವಾ? ಇಲ್ಲ. ಪ್ರತಿಯೊಂದು ವಸ್ತುವನ್ನು ಅರಿತೇನೆ ಅಂತ ಹೇಳಿದಾಗ ಅರಿಯುವವನು ಯಾರು? ನಾನು. ಆದರೆ ಇದು ಅರಿಯಲ್ಪಡುವುದು, ನೋಡಲ್ಪಡುವುದು. ಹೀಗೆ ಯಾವುದು ನಮ್ಮಿಂದ ಅರಿಯಲ್ಪಡುತ್ತೋ ನೋಡಲ್ಪಡುತ್ತೋ ಅದಕ್ಕೆ ಶಾಸ್ತ್ರದ ಪರಿಭಾಷೆಯಲ್ಲಿ ವಿಷಯ ಅಂತ ಕರೀತಾರೆ, ಅಥವಾ ದೃಶ್ಯ ಅಂತ ಕರೀತಾರೆ. ಆತ್ಮನನ್ನು ನಾವು ಇನ್ನೊಂದು ವಸ್ತುವಿನಿಂದ ನೋಡೋದಕ್ಕಾಗತ್ತಾ? ಹಾಗಾಗಿ ಅವನು ಎಂದೂ ಸಹ ದೃಶ್ಯಕೋಟಿಗೆ ಸೇರೋದಿಲ್ಲ. ಅವನು ಯಾವಾಗಲೂ ಸಹ ದೃಕ್ ಅಥವಾ ದೃಷ್ಟ. ನೋಡಲ್ಪಡುವುದಕ್ಕಿಂತಲೂ ನೋಡುವವನು ಬೇರೆ, ನೋಡುವವನಿಗಿಂತಲೂ ನೋಡಲ್ಪಡುವುದು ಬೇರೆ. ವಿಚಾರ ಮಾಡಿ. ಹಾಗಾಗಿ ಯದಾ ದೃಷ್ಟ ಅನುಪಶ್ಯತಿ, ಯಾವಾಗ ಎಲ್ಲವನ್ನೂ ನೋಡುವಂತಹ ಈತ ಏನಂತ ಗುಣೇಭ್ಯ ಪರಂ ಕರ್ತಾರಂ ನ ಅನುಪಶ್ಯತಿ, ಗುಣಗಳಿಗಿಂತ ಮಿಗಿಲಾದ ಕರ್ತ ಇಲ್ಲ ಅಂತ ತಿಳ್ಕೊಳ್ತಾನು. ಹಾಗಿದ್ರೆ ನಿಜವಾದ ಕರ್ತ ಯಾರು? ಈ ಗುಣಗಳೇ. ಈಶ್ವರನೂ ಅಲ್ಲ, ಜೀವಾತ್ಮನೂ ಅಲ್ಲ. ಕರ್ತೃ ಯಾರು ಅಂತೇಳಿ ಗುಣಗಳೇ ಕರ್ತೃ ಅಂತ. ಹಾಗಿದ್ರೆ ಆತ್ಮ ಏನು? ಅವನೇನು ಮಾಡ್ತಾನೆ ಅಂದರೆ ಗುಣೇಭ್ಯಶ್ಚ ಪರಂ. ಪರಂ ಅನ್ನೋದಕ್ಕೆ ಅರ್ಥ ಸಾಕ್ಷಿ. ಈ ಗುಣಗಳು ಮಾಡುವುದನ್ನು ನೋಡುವವನು ಅಂತ ಅರ್ಥ. ಅಂದರೆ ಏನು ಹೇಳ್ದಂಗಾಯಿತು? ಗುಣಗಳನ್ನು ದೃಶ್ಯಸ್ಥಾನದಲ್ಲಿಟ್ಟು ನೋಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಆ ಮಟ್ಟಕ್ಕೆ ಹೋದವನು ಮದ್ಭಾವಂ ಸೋಧಿಗಚ್ಚತಿ, ಅವನು ನನ್ನ ಸ್ವರೂಪವನ್ನು ಪಡಿತಾನೆ ಅಂತ. ಈಗ ಇಲ್ಲೊಂದು ಸಮಸ್ಯೆ ಬರ್ತದೆ. ಈಗ ಏನು ಅಂದರೆ, ವೇದಾಂತದ ಪ್ರಕಾರ ಆತ್ಮ ಶುದ್ಧ ಚೈತನ್ಯ. ಶುದ್ಧ ಚೈತನ್ಯ ಏನನ್ನೂ ಮಾಡೋದಿಲ್ಲ. ಹಿಂದೆಲ್ಲ ಹೇಳ್ಕೊಂಡು ಬಂದಾಗಿದೆ. ಪ್ರಕೃತಿ ಜಡ, ಆ ಜಡವೂ ಸಹ ಏನನ್ನೂ ಮಾಡೋದಿಲ್ಲ. ಹಾಗಿದ್ರೆ ಈ ಎಲ್ಲವನ್ನೂ ಮಾಡುವವ ಅಥವಾ ಮಾಡುವುದು ಯಾವುದು ಅಂತ ಪ್ರಶ್ನೆ. ಎಲ್ಲವನ್ನೂ ಆಗ ಮಾಡುವುದು ಯಾವುದು? ಇದೊಂದು ಸಂಶಯ. ಈ ಶ್ಲೋಕಕ್ಕೆ ಅರ್ಥ ಹೇಳಬೇಕಿದ್ರೆ ಹಿಂದೆ 5ನೇ ಅಧ್ಯಾಯಕ್ಕೆ ಹೋಗಬೇಕು ನಾವು. 5ನೇ ಅಧ್ಯಾಯದ 14ನೇ ಶ್ಲೋಕ ಮನಸ್ಸಿಗೆ ತಂದುಕೊಳ್ಬೇಕು. ಏನು ಶ್ಲೋಕ ಅಂದರೆ, ಅಲ್ಲೊಂದು ಶ್ಲೋಕ ಇತ್ತು, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸಜತಿ ಪ್ರಭು ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಅಂದರೆ ಆತ್ಮ ಚೇತನನಾದ್ರಿಂದ ಅವನು ಕೆಲಸ ಮಾಡೋಲ್ಲ, ಮತ್ತು ಪ್ರಕೃತಿ ಜಡವಾದ್ರಿಂದ ಅದು ಏನು ಕೆಲಸ ಮಾಡೋದಿಲ್ಲ. ಹಾಗಿದ್ರೆ ಆತ್ಮನ ಸಾನ್ನಿಧ್ಯ ಮಾತ್ರದಿಂದಲೇ ಈ ಪ್ರಕೃತಿ, ಜಡವಾದ ಪ್ರಕೃತಿ ಚೇತನದಂತೆ ಕೆಲಸ ಮಾಡ್ತಾ ಇರ್ತದೆ. ಪ್ರಕೃತಿ ಅಂದರೆ ಏನು? ಸತ್ವಗುಣ, ರಜೋಗುಣ, ತಮೋಗುಣಗಳ ಸಾಮ್ಯಾವಸ್ಥೆಗೆ ಪ್ರಕೃತಿ ಅಂತ ಹೆಸರು.
ಅಲ್ಲಿ ಗೀತಾಚಾರ್ಯ ಇದೇ ಮಾತನ್ನು ಸ್ವಭಾವಸ್ತು ಪ್ರವರ್ತತೆ ಅಂತ ಹೇಳಿದ್ದಾನೆ. ಅಲ್ಲಿ ಸ್ವಭಾವಸ್ತು ಪ್ರವರ್ತತೆ, ಸ್ವಭಾವ ಅಂದರೆ ಏನು? ಸ್ವಭಾವ ಅಂದರೆ ಅವಿದ್ಯಾ ಲಕ್ಷಣ ಪ್ರಕೃತಿ ಅಂತ ಭಾಷ್ಯಕಾರರ ಮಾತು. ಪ್ರಕೃತಿ ಅಂತ ಶಬ್ದ ಅಲ್ಲಿ, ಪ್ರಕೃತಿ ಅಂದರೂ ಒಂದೇ, ಸತ್ವ ರಜಸ್ಸು ತಮೋ ಗುಣಗಳ ಸಮಷ್ಟಿ ರೂಪ ಅಂದರೂ ಒಂದೇ. ಅಲ್ಲಿಗೇನು ಹೇಳ್ದಂಗಾಯಿತು, ಈ ಶ್ಲೋಕದಲ್ಲೂ ಸಹ ಈ ಗುಣಗಳಿಗಿಂತ ಮಿಗಿಲಾದ ಕರ್ತ ಇನ್ನೊಬ್ಬನಿಲ್ಲ ಅಂತ ಯಾವನು ತಿಳ್ಕೊಳ್ತಾನೋ ಅವನು ನನ್ನ ಭಾವವನ್ನು ಪಡಿತಾನೆ. ಅಂದರೆ ಗುಣಗಳೇ ಕರ್ತೃ, ನಾಹಂಕರ್ತ, ಆತ್ಮ ಕರ್ತ ಅಲ್ಲ ಅಂತ ತಿಳಿದುಕೊಂಡವನು ಅವನು ನನ್ನ ಸ್ವರೂಪವನ್ನು ಪಡಿತಾನೆ. ಆತ್ಮನೇ ಕರ್ತ, ನಾನೇ ಎಲ್ಲವನ್ನು ಮಾಡ್ತಾನೆ ಅಂತ ಅಂದ್ಕೊಂಡವನು ಅವನು ನನ್ನನ್ನು ಸೇರೋದಿಲ್ಲ. ನಾನೇ ಎಲ್ಲವನ್ನು ಮಾಡ್ತೇನೆ ಅನ್ನುವಂಥದ್ದು ಅಹಂಕಾರದ ಲಕ್ಷಣ. ಅಹಂಕಾರ ಬಂತು ಅಂದರೆ ರಜೋಗುಣ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಈ ಗೀತೆಯ ಪ್ರಕಾರ ಪ್ರಕೃತಿಯೇ ಕರ್ತೃ. ಎಂಥ ಪ್ರಕೃತಿ ಅಂದರೆ ಆತ್ಮನ ಸಾನ್ನಿಧ್ಯವುಳ್ಳಂತಹ ಪ್ರಕೃತಿ. ಅಷ್ಟು ಹಿನ್ನೆಲೆಯಲ್ಲಿ ಈ 19ನೆಯ ಶ್ಲೋಕದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಈ ಶ್ಲೋಕದಲ್ಲಿ ಇನ್ನೊಂದು ಸಂಶಯ ಬರ್ತದೆ. ನನ್ನನ್ನು ತಿಳ್ಕೊಳ್ತಾನೆ ಅಂತ ಹೇಳಿದ. ಮದ್ಭಾವಂ ಸೋಧಿಗಚ್ಚತಿ, ನನ್ನ ಸ್ವರೂಪವನ್ನು ಪಡೀತಾನೆ ಅಂತ. ಅಧಿಗಚ್ಚತಿ ಅಂದರೆ ತಿಳ್ಕೊಳ್ತಾನೆ ಅಂತ ಸಾಮಾನ್ಯ ಅರ್ಥ. ಅಧಿಗಚ್ಚತಿ ಅಂದರೆ ಪಡಿತಾನೆ, ಅವನು ನನ್ನ ಸ್ವರೂಪವನ್ನೇ ಪಡಿತಾನೆ ಅಂತ. ಈಗ ಪ್ರಶ್ನೆ, ಅವನು ನನ್ನನ್ನು ಅಂದರೆ ವಾಸುದೇವನನ್ನು, ಚಿದ್ರೂಪನನ್ನು ಹೇಗೆ ಪಡಿತಾನೆ? ನಾಳೆ 6:15 ಸೇರಿದಾಗ ಅದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ.